ಈ ಒಂದು ಐಕ್ಯತೆಗೆ ಕರೆತಂದಿರುವ ತಂದೆಯ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಬೆಳಗ್ಗೆಯಿಂದ ನೀವು ನಿಮ್ಮ ಸ್ವಂತ ಕೆಲಸಗಳಲ್ಲಿ ತೊಡಗಿದ್ದು ದೇವರು ಈ ಸಮಯದಲ್ಲಿ ನಮ್ಮನ್ನ ಕರೆತಂದು ಈ ಒಂದು ಐಕ್ಯತೆಯಲ್ಲಿ ಆತನ ವಾಕ್ಯಗಳನ್ನ ಧ್ಯಾನಿಸಿ ನಮ್ಮ ನೂತನ ಸೃಷ್ಟಿಯನ್ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಮತ್ತೆ ದೃಢಪಡಿಸ್ಕೊಳ್ಳೋದಕ್ಕೆ ದೇವರು ಮಾಡಿಕೊಟ್ಟಿರುವ ಈ ಒಂದು ಅದ್ಭುತ ಅವಕಾಶಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ತಂದೆಯ ದೇವರು, ಸಹೋದರ ಸಹೋದರರೇ, ಈ ಒಂದು ಕೂಟವನ್ನು ಪ್ರಾರಂಭ ಮಾಡೋ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಸಹೋದರರು ಪ್ರಾರ್ಥನೆಯ ಮೂಲಕ ದೇವರ ಪ್ರಸನ್ನತೆ, ದೇವರ ಕೃಪೆಗೋಸ್ಕರ ಬೇಡಬೇಕು ಅಂತ ಕೇಳ್ಕೊತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೂ ಸರ್ವಶಕ್ತನೂ ಅಗಮ್ಯ ಮಾಡುವ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಪ್ಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ತಂದೆ ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದರೆ ಇದುವರೆಗೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಕ್ಷಮಿಸಪ್ಪ ತಂದೆ. ತಂದೆ, ಇಲ್ಲಿ ಆ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ಸಹಾಯ ಮಾಡು ತಂದೆ. ತಂದೆ, ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡ್ಕೊಂತ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಅದನ್ನು ವಾಕ್ಯವನ್ನು ನಾವು ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಮ್ಮ ಊಟವನ್ನು ಓಡಿ ಮುಗಿಸುವ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸ್ತಂದೆ. ಹೌದಪ್ಪ ತಂದೆ, ನಿಮ್ಮ ಕೃಪೆ ನಿಮ್ಮ ಸಹಾಯ ಇಲ್ಲದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲಪ್ಪ ತಂದೆ. ಆದರೆ ತಂದೆ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೀನಿ ತಂದೆ, ಆಮೇಲೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರೂ ಈ ಒಂದು ಮಾಧ್ಯಮದ ಮೂಲಕ ಭೇಟಿ ಆಗೋದಿಕ್ಕೆ ತಂದೆಯ ದೇವರು ಮಾಡಿಕೊಟ್ಟ ಕೃಪೆಗೋಸ್ಕರ ನಾನು ವಂದನೆಗಳನ್ನ ತಿಳಿಸ್ಕೊಳ್ಳುತ್ತಾ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಸಭೆಯಾಗಿ ಕೂಡಿ ಬಂದಿರುವ ನಿಮ್ಮ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಂಡು ಈ ಒಂದು ಪಾಠವನ್ನ ನಾವು ಮುಂದುವರಿಸೋಣ. ಅಪೊಸ್ತಲರ ಕಾರ್ಯಗಳು ತುಂಬಾ ಒಂದು ಅದ್ಭುತವಾದ ಒಂದು ಪುಸ್ತಕ. ಸಭೆಯ ಪ್ರಾರಂಭದಲ್ಲಿ ಯಾವ ರೀತಿಯ ಒಂದು ಕೆಲಸಗಳನ್ನ ಅಪೊಸ್ತಲರು ಮಾಡಿದ್ರು, ಯಾವ ರೀತಿ ಕ್ರೈಸ್ತರು ಅನ್ನುವ ಒಂದು ಆ ಸಂಘಟನೆ ನಡೀತು, ಆ ಒಂದು ಕ್ರೈಸ್ತರು ಅನ್ನುವ ಒಂದು ವರ್ಗದವರು ಯಾವ ರೀತಿ ಒಂದು ಸಾಕ್ಷಿಯಾಗಿ ದೇವರ ಸುವಾರ್ತೆಯನ್ನ ಸಾರಿದ್ರು ಅಂತ ಕೂಡ ನಾವು ಅನೇಕ ವಿಷಯಗಳನ್ನ ನೋಡ್ಕೊ ಬಂದ್ವಿ. ಇದರಲ್ಲಿ ಎಲ್ಲ ಒಂದು ಕಾರ್ಯಗಳಲ್ಲಿ ನಾವು ನೋಡುವಾಗ ಆ ಸಮಯಕ್ಕೆ ಬೇಕಾಗಿರುವಂತ ಅದ್ಭುತಗಳು ಮತ್ತೆ ಸ್ವಸ್ಥತೆಗಳು ಅಲ್ಲಿ ನಡೆಯೋದಿಕ್ಕೆ ತಂದೆಯ ದೇವರು ಕೃಪೆನ ದಯಪಾಲಿಸಿದ್ರು ಅಂತ ಕೂಡ ನಾವು ನೋಡಿದ್ವಿ. ಯೆರೂಸಲೇಮಲ್ಲಿ ನಡೆದಂತ ವಿಷಯಗಳು, ಸುತ್ತಮುತ್ತ ಇರುವ ಪ್ರಾಂತ್ಯದಲ್ಲಿ ನಡೆದಂತ ವಿಷಯಗಳು, ಸೊ ಇದೆಲ್ಲ ಕೂಡ ನಾವು ಒಂದೊಂದೇ ಘಟನೆಗಳನ್ನ ನೋಡ್ಕೊ ಬರುವಾಗ ಇದು ನಡೆದಂತ ಒಂದೊಂದು ಘಟನೆಗಳು ಸತ್ಯವಾದದ್ದು, ಇದು ಕಥೆಗಳು ಅಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದು ಒಂದು ಹಿಸ್ಟ್ರಿ ಅಂತ ಕೂಡ ನಾವು ನೋಡ್ಬೇಕು. ನಡೆದಂತ ಘಟನೆಗಳ ಸಂಪೂರ್ಣವಾದ ವಿವರಣೆಯನ್ನ ಈ ಅಪೊಸ್ತಲರ ಕಾರ್ಯಗಳಲ್ಲಿ ದೇವರು ಅವರ ಭಕ್ತರ ಮೂಲಕ ನಮಗೆ ಕೊಟ್ಟಿರುವಾಗ ಈ ಕಡೆ ಕಾಲದ ಸಂತರು ಅಥವಾ ನೂತನ ಸೃಷ್ಟಿಯಾಗಿ ಕರೆಯಲ್ಪಟ್ಟಿರುವ ಈ ಒಂದು ವರ್ಗದವರು ಆ ಒಂದು ಸಭೆಯ ಸಮಾಪ್ತಿಯಲ್ಲಿ ಇರುವಂತ ಗಳಿಗೆಗಳಲ್ಲಿ ಬದುಕ್ತಾ ಇರುವ ನಾವು ಅಪೊಸ್ತಲರ
ಒಂದು ಕೆಲಸ ಯಾವ ರೀತಿ ಪ್ರಾರಂಭವಾಯಿತೋ ಅದು ಸುವಾರ್ತೆ ಯುಗದ ಪ್ರಾರಂಭದಿಂದ ಸುವಾರ್ತೆ ಯುಗದ ಅಂತ್ಯದವರೆಗೆ ಅದೇ ಒಂದು ಕಾರ್ಯಗಳು ಸತತವಾಗಿ ದೇವರು ನಡೆಸ್ಕೊ ಬರ್ತಾರೆ ಅಂತ ಕೂಡ ನಮಗೆ ಮಾಹಿತಿ ಇದೆ. ಸೊ ದೇವರು ಏಕೈಕ ದೇವರು. ಅವರು ಆಲೋಚನೆಗಳು ಯಾವಾಗಲೂ ಬದಲಾವಣೆ ಆಗಲ್ಲ. ಅವರ ಚಿತ್ತ ಯಾವಾಗಲೂ ಬದಲಾವಣೆ ಆಗಲ್ಲ. ಅವರು ಒಂದು ಸಾರಿ ಏನನ್ನ ಸ್ಪಷ್ಟಪಡಿಸ್ತಾರೋ ಅದರ ಅಡಿಯಲ್ಲಿನೇ ಇಡೀ ಲೋಕವು ನಡೀತಾ ಇದೆ ಅಂತ ನಮಗ್ ಗೊತ್ತು. ಆ ರೀತಿಯಲ್ಲಿ ನಮಗೆ ಸಿಕ್ಕಿರುವಂತ ಬೆಳಕಲ್ಲಿ ಈ ಸುವಾರ್ತೆ ಯುಗದಲ್ಲಿ ವಿಶೇಷವಾಗಿ ಯಾರಿಗೆ ದೇವರು ಈ ಅವಕಾಶವನ್ನ ಕೊಟ್ಟು ಅವರ ಸಭೆಯಾಗಿ ಆರಿಸ್ಕೊಂಡಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿದೆ. ಆ ಸುವಾರ್ತೆಯ ಬೆಳಕನ್ನ ಕೊಟ್ಟು ಸಭೆಯಾಗಿ ನಮಗೆ ಈ ಸತ್ಯ ಸಿಕ್ಕಿದಾಗ ದೇವರು ಯಾವ ರೀತಿ ಅಪೋಸ್ಟಲರ ಮೂಲಕ ಈ ಸತ್ಯವನ್ನ ಆ ಒಂದು ಪ್ರಾರಂಭದ ಯುಗದಲ್ಲಿ ಕೊಟ್ಟರೋ ಅದೇ ರೀತಿ ಸಹೋದರಗಳ ಮೂಲಕ ನಮಗೆ ಈ ಸತ್ಯದ ಬೆಳಕು ದೇವರು ಕೊಟ್ಟಿದ್ದಾರೆ. ಸೊ ಆ ಪ್ರಾರಂಭದ ಒಂದು ಸಭೆಯ ಪ್ರಾರಂಭ ಹೆಂಗಿತ್ತೋ ಅದರ ಮುಕ್ತಾಯ ಕೂಡ ಅದೇ ರೀತಿಯ ಒಂದು ವಿಷಯಗಳೇ ಇವತ್ತು ತನಕ ನಡೀತಾ ಇದೆ. ಆದರೆ ಒಂದು ವ್ಯತ್ಯಾಸ ಏನು ಅಂತ ನೋಡ್ಬೇಕಾದ್ರೆ ಕಾಲಕ್ರಮೇಣ ಯಾವಾಗ ದೇವರ ವಾಕ್ಯಗಳು ಬರವಣಿಗೆಯ ರೂಪ ತಗೊಂತೋ ಅಥವಾ ಬರವಣಿಗೆಯಾಗಿ ಅದು ಮಾರಲ್ಪಡ್ತೋ, ಸತ್ಯವೇದವು ನಮ್ಮ ಕೈಯಲ್ಲಿ ಕೊಡಲ್ಪಡ್ತೋ, ಆ ಯುಗ ಆ ಒಂದು ಕಾಲ ಸಮಯದಿಂದ ದೇವರು ಅವರ ವಾಕ್ಯದಲ್ಲಿ ಶಕ್ತಿಯನ್ನ ಇಟ್ರು. ಅವರ ವಾಕ್ಯವನ್ನ ಓದೋದ್ರ ಮೂಲಕ ದಿವ್ಯ ಕೃಪೆಯನ್ನ ಅನುಗ್ರಹಿಸಿದ್ರು. ಅವರ ವಾಕ್ಯಗಳನ್ನ ಓದುವ ಮೂಲಕ ಅದ್ಭುತವಾದ ಆ ಒಂದು ಮನಸ್ಸಿನ ಮನಸ್ಸಾಂತರಗಳು ಆಗ್ತಾ ಇದೆ. ಸೊ ಇದೇ ಈಗಿರುವಂತ ಬದಲಾವಣೆಗಳು. ನಾವು ಈಗ ಅದ್ಭುತಗಳು, ಸ್ವಸ್ಥತೆಗಳು ಶಾರೀರಿಕವಾಗಿ ನೋಡದೇ ಇದ್ರೂ ಕೂಡ ಮನಸ್ಸಿನ ಆಳದಲ್ಲಿ ನಾವು ಕೂಡ ದೇವರು ಮಾಡಿದಂತ ಅದ್ಭುತ ಕಾರ್ಯಗಳಲ್ಲಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟು ನಮ್ಮ ಹೃದಯದ ಸಂತೋಷಗಳನ್ನ ನಾವು ದೇವರಿಂದ ಗಳಿಸ್ಕೊಂಡಿದ್ದೀವಿ. ಇದು ನಾವು ನೋಡುವಂಥದ್ದು. ಆ ರೀತಿ ಇರುವಾಗ ಆ ಸುವಾರ್ತೆ ಎಷ್ಟು ತನಕ ನಡಿಬೇಕು ಅನ್ನೋದು ದೇವರ ಚಿತ್ತ. ಇನ್ನೂ ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಈ ಅಪೋಸ್ಟಲರ ಕಾರ್ಯಗಳನ್ನ ನಾವು ನೋಡ್ತಾ ಇರುವಾಗ ಈಗ ಕೂಡ ನಮಗೆ ಅವಕಾಶ ಇದೆ ಈ ಸುವಾರ್ತೆಯನ್ನ ಸಾರೋದಿಕ್ಕೆ. ಒಬ್ಬೊಬ್ಬ ಸಹೋದರ ಸಹೋದರಿಯರಿಗೂ ಅವರಿಗೆ ಕೊಟ್ಟಂತ ಒಂದು ಜವಾಬ್ದಾರಿ ಅಂತ ಕೂಡ ನಾವು ಹೇಳ್ಬೋದು. ಸೊ ಆ ರೀತಿಯ ಒಂದು ದೇವರ ಸೇವೆಯಲ್ಲಿ ನಾವೊಬ್ಬೊಬ್ರು ಅದರಲ್ಲಿ ತೊಡಗಿದಾಗ ಯಾವ ರೀತಿ ಅಪೋಸ್ಟಲರು ಮತ್ತೆ ಶಿಷ್ಯಂದರು ಆ ಬಾಧೆಗಳನ್ನ ಅವರು ಪಟ್ರು, ಆ ಬಾಧೆಗಳ ಮೂಲಕ ನಂಬಿಕೆ ವಿಶ್ವಾಸದಲ್ಲಿ ಬೆಳೆದ್ರು, ಆ ಬಾಧೆಗಳ ಮೂಲಕ ಅನೇಕ ಗುಣಾತಿಶಯಗಳನ್ನ ಅವರು ಕಳೆತರು ಅಂತ ಕೂಡ ನಮಗೆ ಗೊತ್ತಿದೆ. ಅದೇ ವಿಷಯನೇ ಈಗ ಕೂಡ ನಮ್ಮ ಜೀವನದಲ್ಲಿ ನಡಿಬೇಕಾಗಿರುವಂತ ಕಾರ್ಯಗಳು ಅಂತ ನೋಡ್ತೀವಿ. ಸೊ ಇದು ವಿಷಯಗಳನ್ನ ನಾವು ನೋಡುವಾಗ ನಾವು ಕಳೆದ ವಾರದಲ್ಲಿ ಸಹೋದರರೇ ಅಂತೋಕ್ಯ ಪಟ್ಟಣದಲ್ಲಿ ಇದ್ದಂತ ಕಾಲ ಸಮಯ ಸ್ವಲ್ಪ ಹೆಚ್ಚಾಗಿತ್ತು. ಆ ಅಂತೋಕ್ಯದಲ್ಲಿ ಪ್ರಾರಂಭದ ದಿನಗಳಲ್ಲಿ ಸುವಾರ್ತೆಯನ್ನ ತುಂಬಾನೇ ಆಸಕ್ತಿಯಿಂದ ಪಡ್ಕೊಂಡ್ರು. ಅಲ್ಲಿ ಇದ್ದಂತ ಯಹೂದ್ಯರು ಮತ್ತೆ ಯಹೂದ್ಯ
ಮತವನ್ನ ಅಥವಾ ಯಹೂದ್ಯರ ಒಂದು ನಂಬಿಕೆಯಲ್ಲಿ ಬಂದಿದ್ದಂತ ಅನ್ಯ ಜನರು ಇವರೆಲ್ಲ ಕೂಡ ಪ್ರಾರಂಭದಲ್ಲಿ ಸುವಾರ್ತೆಯನ್ನ ಸ್ವೀಕಾರ ಮಾಡಿ ಅದಾದ ನಂತರ ಕಾಲಕ್ರಮೇಣ ಅಲ್ಲಿ ಅವರು ಅಪೋಸ್ಟಲರಾದ ಪೌಲನು ಮತ್ತೆ ಬರ್ನಬಾನ ವಿರೋಧಿಸಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ಕೊ ಬಂದ್ವಿ. ಆ ರೀತಿಯಲ್ಲಿ ಅಂತೋಕ್ಯದಿಂದ ಅವರು ಅನೇಕ ಬಾಧೆಗಳನ್ನ ಪಟ್ಟಾಗ ಅವರು ಇಂಕೋನಿಯಾ ಅನ್ನುವ ಒಂದು ಸ್ಥಳಕ್ಕೆ ಬರ್ತಾ ಇದೆ. ಕಳೆದ ವಾರದಲ್ಲಿ ಈ ಇಂಕೋನಿಯಾದಲ್ಲಿ ನಡೆದ ಘಟನೆಗಳೇನು ಅಥವಾ ಅಲ್ಲಿ ನಡೆದಂತ ವಿಷಯಗಳನ್ನೇ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಅದು 7ನೇ ಪಟ್ಟಣವಾಗಿದೆ. ನೀವೆಲ್ಲಾದ್ರೂ ನೋಟ್ಸ್ ಬರ್ಕೊಳಂಗಿದ್ರೆ ನೀವು ಇದನ್ನೆಲ್ಲ ಬರ್ಕೋಬಹುದು. 7ನೇ ಪಟ್ಟಣ ಇಂಕೋನಿಯಾ. ಆ ಇಂಕೋನಿಯಾದಲ್ಲಿ ನಡೆದಂತ ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಇಂಕೋನಿಯಾಗ ಬಂದಾಗ ಅಲ್ಲಿ ಎಲ್ಲಾ ಅನೇಕ ಯಹೂದ್ಯರು ಮತ್ತೆ ಅನ್ಯ ಜನರು ಇಸ್ರೇಲ್ ಯಹೂದ್ಯ ದೇವರನ್ನ ಅಂಗೀಕರಿಸಿದ ಅಥವಾ ಸ್ವೀಕರಿಸಿದ ಅಥವಾ ನಂಬಿದಂತ ಅನ್ಯ ಜನರು ಕೂಡ ಅಲ್ಲಿ ಆ ಒಂದು ಸಭಾಮಂದಿರದಲ್ಲಿದ್ರು. ಅವರು ತುಂಬಾ ಆಸಕ್ತಿಯಿಂದ ಆ ಒಂದು ದೇವರ ಸಂದೇಶವನ್ನ ಕೇಳಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ಇಂಕೋನಿಯಾದಲ್ಲಿ ನಡೀತಾ ಇರುವಾಗ ಅಲ್ಲೂ ಕೂಡ ಒಂದಷ್ಟು ಯಹೂದ್ಯರು ಯಾರು ಈ ಸುವಾರ್ತೆಯನ್ನ ನಂಬಿಲ್ವೋ, ಯಹೂದ್ಯರು ಮತ್ತೆ ಅನ್ಯ ಜನರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನ್ರಿ ಸಹೋದರರ ವಿರುದ್ಧವಾಗಿ ಅಥವಾ ಅಪೋಸ್ಟಲರ ವಿರುದ್ಧವಾಗಿ ಅಲ್ಲಿ ಅಲ್ಲಿರುವಂತ ಜನರನ್ನ ಈಗ ದೆಸೆ ತಿರುಗಿಸಿದ್ರು ಅಂತ ಕೂಡ ನಾವು ನೋಡಬಹುದು ಸಹೋದರ. ಸೊ ಆ ರೀತಿಯ ವಿಚಾರಗಳಲ್ಲಿ ಅಲ್ಲಿ ಅಸಮಾಧಾನವು ಉಂಟಾಗಿ ಅಲ್ಲಿ ಅನೇಕ ಕಾರ್ಯಗಳು ನಡೆಯಿತು. ಅಲ್ಲಿ ಅದ್ಭುತಗಳು, ವಿಸ್ಮಯವಾದ ವಿಷಯಗಳನ್ನ ಅಪೋಸ್ಟಲರು ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದಾದ ನಂತರ ಅಲ್ಲಿ ಇಂಕೋನಿಯಾದಲ್ಲಿ ನಡೆಯುವಂತ ವಿಷಯ ಏನು ಅಂದ್ರೆ ಅಲ್ಲಿ ತುಂಬಾ ಒಂದು ಸೀಕ್ರೆಟ್ ಆಗಿ ಈ ಅಪೋಸ್ಟಲರ್ನನ್ನ ಸಾಯಿಸ್ಬೇಕು ಅಂತೇಳಿ ಒಂದು ವಿಷಯ ಅಲ್ಲಿ ನಡೆಯೋದನ್ನ ಇವರು ಕೇಳ್ಪಡ್ತಾರೆ. ಆ ರೀತಿ ಕೇಳ್ಪಟ್ಟಾಗ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅವರು ಅಲ್ಲಿಂದ ಲೈಸ್ತ್ರಾ ಅನ್ನುವ ಒಂದು ಪಟ್ಟಣವನ್ನ ಈಗ ತಲುಪ್ತಾರೆ ಸಹೋದರರೇ. ಇಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದಂತ ವಿಷಯ. ಸೊ ಈ ಲೈಸ್ತ್ರಾದಲ್ಲಿ ಅವರು ಬಂದ ನಂತರ ಏನ್ ನಡೀತು ಅಂತ ನೋಡ್ಬೇಕಾದ್ರೆ ಅಲ್ಲೂ ಕೂಡ ಅವರು ಸುವಾರ್ತೆಯನ್ನ ಸಾರೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಈ ಲೈಸ್ತ್ರಾ ಪಟ್ಟಣದಲ್ಲಿ ನಾವು ಅವರು ಬಂದಾಗ ಸಹೋದರರೇ ಅಲ್ಲಿ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಐಕೋನಿಯಾದಲ್ಲಿ ನಡೆದಂತ ಒಂದು ಗಲಭೆ ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ 2 ವರ್ಗದವರು ಇದ್ರು ಅಂತ ನೋಡ್ತೀವಿ. ಒಂದಷ್ಟು ವರ್ಗದವರು ಅದು ಯಹೂದ್ಯರು ಮತ್ತೆ ಅನ್ಯ ಜನರು ಸೇರಿದಂತ ವರ್ಗದವರು ಇದ್ರು ಕೂಡ ಒಂದಷ್ಟು ವರ್ಗದವರು ಅಪೋಸ್ಟಲರನ್ನ ಸ್ವೀಕಾರ ಮಾಡಿದ್ರು, ಇನ್ನೊಂದಷ್ಟು ಜನ ಅವ್ರನ್ನ ಸ್ವೀಕಾರ ಮಾಡಿಲ್ಲ. ಇದು 2 ರೀತಿಯ ಒಂದು ವಿಂಗಡಣೆ ಅಲ್ಲಿ ನಡೀತು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ವಿಚಾರವನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಅದು ಬಂದು ಅಪೋಸ್ಟಲರ ಕಾರ್ಯಗಳು 14ನೇ ಅಧ್ಯಾಯ 15 ಮತ್ತು 16 ವಚನಗಳನ್ನ ಓದೋಣ. ಅಪೋಸ್ಟಲರ ಕಾರ್ಯಗಳು 14ನೇ ಅಧ್ಯಾಯ 5 ಮತ್ತು 6 ವಚನಗಳು. ಇದನ್ನು ಕೇಳಿ ಅಪೋಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರುಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ, ನುಗ್ಗಿ ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು 5-6 ಸಾರಿ ಬ್ರದರ್ 5-6 ಅನ್ಯ ಜನರು ಯಹೂದ್ಯರು ಕೂಡಿ ತಮ್ಮ ಅಧಿಪತಿಗಳ ಸಮೇತದಿಂದ
ಅಪೊಸ್ತಲರನ್ನು ಅವಮಾನಪಡಿಸುವುದಕ್ಕೂ ಕಲ್ಲೆಸೆದು ಕೊಲ್ಲುವುದಕ್ಕೂ ಪ್ರಯತ್ನಿಸಿದ್ದಾಗ ಅಪೊಸ್ತಲರು ಅದನ್ನು ತಿಳಿದು ಓಡಿ ಹೋಗಿ ಲೂಷ್ಯ ಪೂನ್ಯದಲ್ಲಿದ್ದ ಲೂಷ್ಯ ದರ್ಬೆ ಎಂಬ ಊರುಗಳಿಗೂ ಅವುಗಳಿಗೆ ಸೇರಿರುವ ಸೀಮೆಗೂ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ಓಕೆ, ಇದು ನಾವು ಕಳೆದ ವಾರದಲ್ಲಿ ಇಲ್ಲಿ ನಿಲ್ಲಿಸಿದ್ವಿ. ಸೊ ಇಲ್ಲಿ ಈಗ 8ನೇ ಪಟ್ಟಣ ಲೈಸ್ತ್ರ ಅಂತ ಬರ್ತದೆ. ಕನ್ನಡದಲ್ಲಿ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಲೈಸ್ತ್ರ ಅನ್ನುವ ಒಂದು ಪಟ್ಟಣ. ಇದು ಇದು ಲೈಕೋನಿಯಾ ಅನ್ನುವ ಸೀಮೆಯಲ್ಲಿ ಇದ್ದಂತ 2 ಪಟ್ಟಣಗಳು. ಈಗ ಇವರು ಫಸ್ಟ್ ಎಲ್ಲಿ ಬರ್ತಾರೆ ಅಂದ್ರೆ ಲೈಸ್ತ್ರ ಅನ್ನುವ ಪಟ್ಟಣಕ್ಕೆ ಬರ್ತಾರೆ. ಇದು 8ನೇ ಪಟ್ಟಣ. ಓಕೆನಾ? ಸೊ ಈ ಒಂದು ಪಟ್ಟಣದಲ್ಲಿ ಬಂದಿದ ತಕ್ಷಣ ಸುವಾರ್ತೆಯನ್ನ ಸಾರ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಜನ, ಅನೇಕ ದೇವರು ದೇವತೆಗಳನ್ನ ಪೂಜಿಸುವ ಸ್ಥಳ, ಅನೇಕ ನಂಬಿಕೆಗಳು ವಿಶ್ವಾಸಗಳು ಇದ್ದಂತ ಜಾಗ. ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ, ಯಾವ ರೀತಿ ಈಗ ಈ ಸುವಾರ್ತೆಯನ್ನ ಸಾರಬೇಕು ಅಂದ್ರೆ ದೇವರ ಚಿತ್ತ ಅಲ್ಲಿ ಅದ್ಭುತಗಳನ್ನ ಮಾಡಿದರೆ ಮಾತ್ರ ಅಲ್ಲಿರುವಂತ ಜನರ ಒಂದು ದೃಷ್ಟಿ ಅಪೊಸ್ತಲರ ಕಡೆಗೆ ತಿರುಗೋದಕ್ಕೆ ಸಾಧ್ಯ ಇದೆ ಅಂತಾನೆ ದೇವರು ಅವರಿಗೆ ಆ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನ ಕೊಟ್ಟಿದ್ರು. ಅದೇ ಅಲ್ಲಿ ನಡೆಯುವಂತದ್ದಾಗಿತ್ತು ಸಹೋದರ ಸಹೋದರರೇ. ಸೊ ಅಲ್ಲಿ ಕೂಡ ಒಬ್ಬ ವ್ಯಕ್ತಿಯನ್ನ ಸ್ವಸ್ಥ ಮಾಡ್ತಾರೆ. ಆ ವ್ಯಕ್ತಿ ಯಾವ ಸ್ಥಿತಿಯಲ್ಲಿ ಇದ್ರು ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 8ರಿಂದ 10 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 14 8ರಿಂದ 10 ವಚನಗಳು. ಲುಸ್ತ್ರ ಪಟ್ಟಣದಲ್ಲಿ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕುಳಿತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಅದುವರೆಗೂ ನಡೆಯಲಾರದೆ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ದಿಟ್ಟಿಸಿ ನೋಡಿ, ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಆರಿ ನಡೆದಾಡಿದನು. ಸರಿ ಸಿಸ್ಟರ್, ನೋಡ್ರಿ. ಸೊ ಇಲ್ಲಿ ಒಂದು ಅದ್ಭುತ ನಡೆಯುವಂಥದ್ದು ನೋಡ್ರಿ. ಅಲ್ಲಿ ಅಪೊಸ್ತಲರು ಅಪೊಸ್ತಲ ಪೌಲ್ ಅವರ ಒಂದು ಮೊದಲನೆಯ ಪಯಣ ಇದು ಅಲ್ಲ, ಫಸ್ಟ್ ಮಿಷನರಿ ಅಂತ ಹೇಳ್ತಾರೆ. ಸೊ ಇದು ಮೊದಲನೆಯ ಪಯಣದಲ್ಲಿ ನಾವು ಈಗ 8ನೇ ಒಂದು ಪಟ್ಟಣವನ್ನು ವಿಸಿಟ್ ಮಾಡುವ ಒಂದು ವಿಷಯ. ಈ ಲೈಸ್ತ್ರಾದಲ್ಲಿ ಅವರು ಬಂದಾಗ ಅಲ್ಲಿ ಅದ್ಭುತ ನಡಿಬೇಕು. ಸಾಮಾನ್ಯವಾಗಿ ಒಂದು ಚಿಕ್ಕ ಚಿಕ್ಕ ಒಂದು ಪಟ್ಟಣಗಳಲ್ಲಿ ಅಥವಾ ಕುಗ್ರಾಮಗಳಲ್ಲಿ ನಡೆಯುವಂತ ವಿಷಯಗಳು ಏನಂತ ನೋಡ್ಬೇಕಾದ್ರೆ ಆ ಒಂದು ಜಾಗದಲ್ಲಿ ಒಂದು ಏನ್ರಿ ಆ ಒಂದು ದ್ವಾರಕ ಅಥವಾ ಒಂದು ಬಾಗಿಲು ಇತ್ತು. ಒಂದು ಪಟ್ಟಣಕ್ಕೆ ಒಂದು ಬಾಗಿಲು ಅಂತ ಇರೋದು. ಆ ಪಟ್ಟಣದ ಬಾಗಿಲಲ್ಲೇ ಅನೇಕ ವ್ಯವಹಾರಗಳು ನಡೆಯುವಂಥದ್ದು ಇರೋದು. ಆ ರೀತಿಯಲ್ಲಿ ಒಂದೊಂದು ಪಟ್ಟಣದಲ್ಲೂ ಈ ರೀತಿಯ ಒಂದು ಸೆಟಪ್ ಅಂತಾನೆ ನಾವು ಹಳೆ ಕಾಲದಲ್ಲಿ ನೋಡುವಂಥದ್ದಾಗಿದೆ. ಸೊ ಆ ರೀತಿ ಇಲ್ಲೂ ಕೂಡ ಸಹೋದರ ಸಹೋದರರೇ, ಆ ಪೌಲ್ ಅಲ್ಲಿ ಬಂದಾಗ ಸಹೋದರ ಸಹೋದರರೇ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಅಲ್ಲಿ ಒಬ್ಬ ಮನುಷ್ಯ ಹುಟ್ಟಿದಾಗಿರಿಂದ ತಾಯಿಯ ಗರ್ಭದಿಂದಲೇ ಆತನು ಏನ್ರಿ ಅಂಗವಿಕಲಾಂಗವಾಗಿ ಇದ್ದನು ಅಲ್ವಾ. ತಾಯಿಯ ಗರ್ಭದಿಂದಲೇ ಅವನು ನಡೆಯಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದನು. ಅವರು ಏನ್ರಿ ಹುಟ್ಟುವಾಗಲೇ ಅವರು ಅಂಗವಿಕಲಾಂತೆಯಲ್ಲಿ ಇದ್ದಿದ್ದನ್ನ ಇಲ್ಲಿ ನೋಡ್ತಾರೆ. ಸೊ ಈಗ ಪೌಲನು ಆ ಒಂದು ಪಟ್ಟಣದ ಒಂದು ವಿಶೇಷವಾದ ಒಂದು ಜಾಗದಲ್ಲಿ ಅಲ್ವಾ, ಒಂದು ಜನ ಎಲ್ಲ ಸೇರುವಂತ ಒಂದು ಜಾಗದಲ್ಲಿ ಈಗ ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ಈ ವ್ಯಕ್ತಿ ಒಂದು ವೇಳೆ ಅವರ ಮನೆಯವರು ಆತನನ್ನ ಆ ರೀತಿಯ ಒಂದು ಜನ ಸೇರುವಂತ ಜಾಗಕ್ಕೆ ತಂದು ಅವ್ರಿಗೆ ಭಿಕ್ಷೆ ಬೇಡೋದಿಕ್ಕೆ ಅಥವಾ ಅವ್ರನ್ನ ಬೇರೆ ಏನಾದ್ರು ರೀತಿಯಲ್ಲಿ ಅವ್ರನ್ನ ಬಳಸ್ಕೋತಾ ಇದ್ರ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಸಾಮಾನ್ಯವಾಗಿ ಈ ರೀತಿಯ ವ್ಯಕ್ತಿಗಳು ನಾವು ನೋಡುವಂಥದ್ದಾಗಿದೆ. ಭಿಕ್ಷೆ ಬೇಡುವುದು ದೇವಸ್ಥಾನಗಳ ಹತ್ರ ಅಥವಾ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಈ ರೀತಿಯ ಒಂದು
ಕಾರ್ಯವನ್ನ ಅಲ್ಲಿ ಮಾಡುವಂಥದ್ದಾಗಿದೆ. ಆ ರೀತಿ ಈ ವ್ಯಕ್ತಿ ಕೂಡ ಯಾರೋ ಒಬ್ಬರ ಸಹಾಯದಿಂದ ಆ ಜಾಗಕ್ಕೆ ಬಂದಿದ್ದಾನೆ. ಸೊ ಈಗ ಪೌಲನು ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ಯೇಸು ಸ್ವಾಮಿನೇ ಮೆಸಾಯ ಅಂತ ಅವರು ಏನ್ರಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರನ್ನ ನಂಬ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಇರುವಂತ ಯಹೂದ್ಯರಿಗೆ ವಿಶೇಷವಾದ ಒಂದು ಕಾರ್ಯವನ್ನ ಹೇಳ್ತಾರೆ. ಯಾಕಂದ್ರೆ ಯಹೂದ್ಯರಿಗೆ ಏಕೈಕ ದೇವರು ಅಲ್ವಾ, ಮತ್ತೆ ಆತನ ಒಂದು ಸಂಕಲ್ಪಗಳು ಅದೆಲ್ಲ ಒಂದಷ್ಟು ಚೂರು ಗೊತ್ತಿರ್ತದೆ. ಆದ್ರೆ ಅನ್ಯ ಜನಕ್ಕೆ ಈ ವಿಷಯಗಳು ಗೊತ್ತಿರ್ಲಿಲ್ಲ. ಅದರಿಂದನೇ ಅಲ್ಲಿ ನಾವು ನೋಡುವಾಗ ಅವರನ್ನ ಆಕರ್ಷಣೆ ಮಾಡಬೇಕಾದ್ರೆ ಈ ಅದ್ಭುತಗಳನ್ನ ಮಾಡಬೇಕಾಗಿತ್ತು. ಸೊ ಆ ರೀತಿಯಲ್ಲಿ ಈ ವ್ಯಕ್ತಿಯ ಒಂದು ಪರಿಸ್ಥಿತಿ ಹೆಂಗಿತ್ತಂದ್ರೆ, ಅವರು ಎದ್ದು ತಾಯಿ ಏನ್ರಿ ಅವರು ಹುಟ್ಟದಾಗಿದ್ದ ಎದ್ದು ಒಂದು ಹೆಜ್ಜೆ ಕೂಡ ಅವ್ರು ಇಟ್ಟಿಲ್ಲ. ಸೊ ಆ ರೀತಿಯ ಒಂದು ವ್ಯಕ್ತಿ ಅಲ್ಲಿ ಒಂದು ವೇಳೆ ಭಿಕ್ಷೆ ಬೇಡಕ್ಕೆ ಕೂತಿದ್ರು ಕೂಡ ಅಲ್ಲಿ ಪೌಲನ ಮಾತುಗಳನ್ನ ಗಮನ ಕೊಟ್ಟು ಕೇಳಿದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಅದು ತುಂಬಾ ಮುಖ್ಯ. ಸೊ ಆತನ ಒಂದು ಗಮನ ಪೌಲನ ವಾಕ್ಯಗಳ ಮೇಲೆ, ದೇವರ ಸಂಕಲ್ಪ ಹಿಂಗಿದೆಯಾ ಅಂತ ತುಂಬಾ ಏನ್ರಿ ಆಸಕ್ತಿಯಿಂದ ಕೇಳೋದನ್ನ ಏನ್ ಮಾಡ್ತಾರೆ, ಈಗ ಪೌಲು ನೋಡ್ತಾರೆ. ಆ ಆಸಕ್ತಿಯಿಂದ ನೋಡೋದನ್ನ ಪೌಲ್ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಸಹೋದರರೇ, ಅವನ ವಿಶ್ವಾಸವನ್ನ ನೋಡಿ ಆತನನ್ನ ಏನ್ರಿ ಸ್ವಸ್ಥ ಮಾಡ್ತಾರೆ. ಇದನ್ನೇ ನಾವು ನೋಡ್ತೀವಿ ಸಹೋದರರೇ. ಅದನ್ನ ನೋಡಿದ ತಕ್ಷಣ ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನ ನಿನ್ನನ್ನ ಸಂಪೂರ್ಣ ಮಾಡ್ತದೆ, ಎದ್ದು ನಡೆ ಅಂತ ಹೇಳಿ ಜೋರಾಗಿ ಆ ಬಹಿರಂಗವಾದ ಜನರ ಮಧ್ಯದಲ್ಲಿ ಈ ಒಂದು ಅದ್ಭುತವನ್ನ ಮಾಡ್ತಾರೆ ಸಹೋದರರೇ. ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಸಹೋದರರೇ, ಆ ವ್ಯಕ್ತಿ, ಆ ಮನುಷ್ಯ ಎದ್ದು ನಿಂತು ನಡೆಯೋದು ಮಾತ್ರ ಅಲ್ಲ, ಅಲ್ಲಿ ವಚನ ನೋಡಿದ್ರೆ ಆತನು ಎದ್ದಿ ಓಡಾಡುವ ಒಂದು ವಿಷಯವನ್ನ ಮಾಡ್ತಾರೆ ಅಂತ ಕೂಡ ನಾವು ವಚನದಲ್ಲಿ ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ನಾವು ಈ ಒಂದು ಘಟನೆಯಲ್ಲಿ ನೋಡುವಂಥದ್ದು ಏನು ಅಂದ್ರೆ, ದೇವರ ವಾಕ್ಯಕ್ಕೆ ಗಮನ ಕೊಡುವಾಗ, ದೇವರ ವಾಕ್ಯದಲ್ಲಿ ನಮ್ಮ ಮನಸ್ಸನ್ನ ಅಲ್ಲಿ ಇಟ್ಟಾಗ ದೇವರು ನಮ್ಮ ವಿಶ್ವಾಸವನ್ನ ಇನ್ನ ಹೆಚ್ಚಿಸ್ತಾರೆ. ಇನ್ನ ನಮ್ಮ ವಿಶ್ವಾಸವನ್ನ ಏನ್ರಿ ಹೆಚ್ಚು ಮಾಡ್ತಾರೆ. ನಮ್ಮ ಈ ರಕ್ಷಣೆಯ ಜೀವನದಲ್ಲಿ ವಿಶ್ವಾಸವು ತುಂಬಾ ಮುಖ್ಯ. ಫೇತ್ ವಿತೌಟ್ ಫೇತ್ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಅಂತಾರೆ. ಏನ್ರಿ ವಿಶ್ವಾಸ ಇಲ್ಲದೆ ನಾವು ದೇವರನ್ನ ಮೆಚ್ಚೋದು ಆಗದೆ ಇರೋ ಕಾರ್ಯ ಸಹೋದರರೇ. ಸೊ ಹಂಗಿರುವಾಗ ನಾವೇನ್ ನೋಡ್ತೀವಿ ಅಂದ್ರೆ, ಇಲ್ಲಿ ಅಪೋಸ್ತಲ ಪೌಲು ಅಷ್ಟು ದೊಡ್ಡ ಅಲ್ಲಿ ಕೂಡಿರುವಂತ ಜನರಿಗೆ ಈ ಒಂದು ವಿಷಯಗಳನ್ನ ಹೇಳ್ತಾ ಇದ್ರೆ ಅವರ ಗಮನ ಎಲ್ಲಿ ಬಂತು ಅಂದ್ರೆ, ಈ ಒಂದು ಅಂಗವಿಕಲಾಂಗನಾಗಿರುವ ಈ ವ್ಯಕ್ತಿಯನ್ನ ನೋಡ್ತಾರೆ. ಈ ವ್ಯಕ್ತಿ ತುಂಬಾ ಗಮನ ಕೊಟ್ಟು ಆತನ ವಾಕ್ಯವನ್ನ ಕೇಳ್ತಾ ಇದ್ದಾರೆ ಸಹೋದರರೇ. ಸೊ ಹಂಗಿರುವಾಗ ಅಪೋಸ್ತಲ ಪೌಲು ಯಾವ ಒಂದು ಮನಸ್ಥಿತಿಯಲ್ಲಿ ಇದನ್ನ ನೋಡಿದ್ರು ಅಂದ್ರೆ, ಯೇಸು ಸ್ವಾಮಿ ಇದಕ್ಕೆ ಒಂದು ಉದಾಹರಣವಾಗಿದ್ರು, ಒಂದು ಎಕ್ಸಾಂಪಲ್ ಆಗಿದ್ರು. ಯೇಸು ಸ್ವಾಮಿಯ ಜೀವಿತದ ಆ ಒಂದು ಸೇವೆ, ಆ ಒಂದು ಆ 3.5 ವರ್ಷ ಕಾಲದಲ್ಲಿ ಅವ್ರು ಮಾಡಿದಂತ ಅದ್ಭುತಗಳನ್ನ ನೋಡಿದ್ರೆ, ಅವರು ಮಾಡಿದಂತ ಅದ್ಭುತಗಳೆಲ್ಲಾನು ಅಲ್ಲಿ ಯಾರಿಗೆ ಆತನ ವಾಕ್ಯವನ್ನ ಕೇಳಬೇಕು ಅನ್ನುವ ಒಂದು ಮನಸ್ಥಿತಿಯನ್ನ ನೋಡಿ ಅವರನ್ನ ಗುಣಪಡಿಸ್ತಾರೆ ಅಲ್ವಾ. ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿತು, ಹೋಗು ಅಂತ ಹೇಳುವ ಮಾತುಗಳು ಎಲ್ಲೋ ನಮಗೆ ಏನ್ರಿ ಗಾಸ್ಪಲ್ ಅಲ್ಲಿ ನಾವು ಓದಿದ್ದೀವಿ ಎಷ್ಟೋ ಕಡೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಅಪೋಸ್ತಲ ಪೌಲ್ ಮಾಡುವಂತದ್ದಾಗಿದೆ ಸಹೋದರರೇ. ಅಲ್ಲಿ ಈ ಒಂದು ವಿಸ್ಮಯ ಅಥವಾ ಈ ಒಂದು ಅದ್ಭುತ, ಯಾವಾಗ ಇದನ್ನ ಅದ್ಭುತ ಅಂತ ಹೇಳ್ತೀವೋ ನೋಡ್ರಿ, ಈಗ ಯಾವುದೋ ಒಂದು ಕಾಯಿಲೆ ಇರ್ತದೆ ನಮಗೆ, ಆ ಕಾಯಿಲೆ ಬಂದು ನಿಧಾನಕ್ಕೆ ಅದನ್ನ ಸ್ವಸ್ಥಪಡಿಸೋದಕ್ಕೆ
ನಮಗೆ ಮಾತ್ರೆಗಳು ಔಷಧಿಗಳು ಕೊಟ್ಟಿರ್ತಾರೆ. ಅದು ನಿಧಾನಕ್ಕೆ ನಮಗೆ ಏನ್ ಮಾಡ್ತದ್ರಿ, ಒಂದು ರಿಲೀಫ್ ಕೊಡಕ್ಕೆ ಸಾಧ್ಯ ಇದೆ. ಅದನ್ನ ನಾವು ಅದ್ಭುತ ಅಂತ ಹೇಳಲ್ಲ. ಆದ್ರೆ ಏನು ಇಲ್ಲಿ ನಡೆದಂತ ಅದ್ಭುತ ಅಂದ್ರೆ, ಹುಟ್ಟದಾಗಲೇ ಆತನ ಕಾಲಲ್ಲಿ ಏನ್ರಿ ಇಲ್ಲ, ಶಕ್ತಿ ಇಲ್ಲ, ನಡೆಯೋದಿಕ್ಕೆ ಅಲ್ಲಿ ಆಗ್ಲೇ ಇಲ್ಲ. ಹಂಗಿರುವಾಗ ಅಪೊಸ್ತಲ ಪೌಲ್ ಹೇಳಿದ ಮಾತಲ್ಲಿ ಆ ಕಾಲಲ್ಲಿ ಆ ಏನ್ರಿ ಹುಟ್ಟದಾಗಿಂದ ನಡೀದೇ ಇರೋ ಮನುಷ್ಯ ಎದ್ದು ನಡೀತಾನೆ ಅಂತ ಹೇಳ್ಬೇಕಾದ್ರೆ ಅದೇ ದೊಡ್ಡ ವಿಷಯ. ಅದು ಮಾತ್ರವಲ್ಲ, ಆತನು ಏನ್ ಮಾಡ್ತಾನಂತೆ, ಆತನು ಕುಣಿದಾಡ್ತಾನೆ ಅಲ್ವಾ. ಅಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಈ ಲೀಪ್ಡ್ ಅಂಡ್ ವಾಕ್ಡ್ ಅಂತಾರೆ ಅಲ್ವಾ. ಆ ಕುಣಿದಾಡುವ ಒಂದು ವಿಷಯ, ಅವನಿಗೆ ಬಂದಂತ ಸಂತೋಷದಲ್ಲಿ ಅವನು ಕುಣಿದಾಡುವ ಒಂದು ವಿಷಯ ಅಲ್ಲಿ ನಡೀತದೆ. ಸಹೋದರ ಯೋಚನೆ ಮಾಡಿ ಸಹೋದರರೇ, ನೀವು ಒಂದು ವೇಳೆ ನಿಮಗೆ ಯಾವಾಗಾದ್ರೂ ನಿಮ್ಮ ಜೀವನದಲ್ಲಿ ಕಾಲೇನಾದ್ರೂ ಏಟಾಗಿ ಅಥವಾ ನಿಮ್ಮ ಕಾಲಿನ ಎಲುಬುಗಳೆಲ್ಲಾದ್ರೂ ಒಡೆದೋಗಿದ್ರೆ, ನಿಮ್ಮನ್ನ ಸರಿಪಡಿಸಿ ಆ ಕಾಲು ಹತ್ತತ್ರ ಒಂದು 3 ತಿಂಗಳು ನೀವು ನಡೆಯಕ್ಕಾಗಲ್ಲ, ನಿಮಗೆ ರೆಸ್ಟ್ ಕೊಟ್ಟಿರ್ತಾರೆ, ಬ್ಯಾಂಡೇಜ್ ಹಾಕಿರ್ತಾರೆ. ಅದಾದ ನಂತರ ಮತ್ತೆ ನಾವು ನಡೆಯೋದಕ್ಕೆ ಅಲ್ಲಿ ಏನ್ ಮಾಡ್ತಾರೆ, ನಮಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ನಡೆಯೋ ಆ ಒಂದು ವಿಷಯನೇ ಮರ್ತೋಗಿರ್ತೀವಿ ನಾವು. ಯಾಕಂದ್ರೆ 3 ತಿಂಗಳು ಕಾಲು ನಡೆಯಕ್ಕೆ ಏನ್ರಿ ನಾವು ಬಳಸಿಲ್ಲ. ಆವಾಗ ಏನಾಗತ್ತಂದ್ರೆ, ಆ ಕಾಲ್ ಕೆಳಗಿಟ್ಟು ನಡೆಯೋದಿಕ್ಕೆ ನಮ್ಗೆ ಏನ್ ಮಾಡ್ತಾರ್ರಿ, ಅನೇಕ ಚಿಕಿತ್ಸೆಯನ್ನ ಮಾಡ್ತಾರೆ, ಫಿಸಿಯೋಥೆರಪಿ ಮಾಡ್ತಾರೆ ಅಲ್ವಾ. ಯಾಕೆ ಅಂದ್ರೆ ಮತ್ತೆ ಆ ಕಾಲಲ್ಲಿ ಶಕ್ತಿ ಬರೋದಕ್ಕೆ ನಮ್ಗೆ ಅನೇಕ ಎಕ್ಸಸೈಸ್ ಎಲ್ಲ ಮಾಡ್ಕೊಡ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ನೋಡುವಾಗ ಆ ಅದ್ಭುತವು ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಅದು ಇನ್ಸ್ಟೆಂಟ್ ಆಗಿ ಅವ್ರು ಹೇಳಿರೋ ಮಾತಲ್ಲೇ ಅಲ್ಲಿ ನಡೆಯಿತು ಅಂದ್ರೆ ಅದು ದೇವರ ಒಂದು ಸಂಕಲ್ಪ ಅಂತ ಕೂಡ ನಾವು ನೋಡ್ತೀವಿ. ಇದೇ ರೀತಿಯ ಒಂದು ಅದ್ಭುತಗಳನ್ನ ಪೇತ್ರನು ಕೂಡ ನಾವು ಈ ಒಂದು ಪಾಠದ ಸ್ಟಾರ್ಟಿಂಗ್ ಅಲ್ಲಿ 3ನೇ ಅಧ್ಯಾಯದಲ್ಲಿ ಪೇತ್ರನು ಕೂಡ ಇದೇ ರೀತಿಯ ಒಂದು ವಿಷಯವನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ಒಂದು ಒಂದು ಅದ್ಭುತವು ಅಥವಾ ಒಂದು ಆಶ್ಚರ್ಯವಾದ ವಿಷಯ ನಡೆದಾಗ ಅಲ್ಲಿ ಇಡೀ ಪಟ್ಟಣದ ಒಂದು ಗಮನ ಈಗ ಅಪೊಸ್ತಲರ ಮೇಲೆ, ಆ ಪೌಲ್ ಮತ್ತೆ ಬರ್ನಬನ ಮೇಲೆ ಅವರ ಏನ್ರಿ ಇಡೀ ಪಟ್ಟಣದ ಜನರ ದೃಷ್ಟಿ ಅವರ ಮೇಲೆ ಬಿತ್ತು. ಅವರು ಮಾಡಿದಂತ ಅದ್ಭುತದ ವಿಷಯಗಳು ಅಲ್ಲಿ ಎಲ್ಲಾರ್ಗೂ ಅದೇನಾಯ್ತ್ರಿ, ಪಾಸ್ ಆಯ್ತು ಇನ್ಫಾರ್ಮೇಶನು. ಆವಾಗ ಏನ್ ಮಾಡಿದ್ರು ಅಂದ್ರೆ, ಆ ಪಟ್ಟಣದಲ್ಲಿ ಏನ್ರಿ ಅನ್ಯ ಜನರಾಗಿ ಅನೇಕ ಜನ ಇದ್ರು. ಅಲ್ಲಿ ಯಹೂದ್ಯರು ಇದ್ರ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾಹಿತಿ ನಮಗೆ ಕೊಟ್ಟಾಗ ಅಲ್ಲಿ ಅನ್ಯ ಜನರು ಬೇರೆ ಬೇರೆ ದೇವರುಗಳನ್ನ ಪೂಜಿಸುವ ಜನ ಇದ್ರು ಅಂತ ಇಲ್ಲಿ ಬರೆದಿರುವಂತ ವಿಷಯಗಳನ್ನ ನೋಡಿದಾಗ, ಅವರ ಬಗ್ಗೆ ನಾವು ನೋಡುವಾಗ ಸಹೋದರರೇ, ಅವರು ಈಗ ಈ ಒಂದು ಅದ್ಭುತವನ್ನ ನೋಡ್ಬಿಟ್ಟು ಅವರು ಪೂಜಿಸಿರುವಂತ ದೇವರುಗಳು ಪರಲೋಕದಿಂದ ಬಂದ್ಬಿಟ್ಟವ್ರೆ ಅಂತ ಹೇಳಿ ಅವರನ್ನ ಈಗ ವರ್ಷಿಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಅವ್ರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ, ಅವರನ್ನ ಪೂಜಿಸುವ ರೀತಿಯಲ್ಲಿ ಅವರು ವಿಷಯಗಳನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ಬೋದು. 11th verse 14-11. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ದೇವರುಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕೋವೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಬಾರ್ನಬನನ್ನು ದ್ಯೌಷ್ ದೇವರೆಂತಲೂ, ಪೌಲನು ಪ್ರಮುಖ ಭಾಷಣಕಾರನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದುಕೊಂಡರು. ಊರ ಮುಂದಿದ್ದ ದ್ಯೌಷ್ ದೇವರ ಗುಡಿಯ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು
ಜನರೊಂದಿಗೆ ಅವರಿಗೆ ಬಲಿಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಮತ್ತು ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ನುಗ್ಗಿ ಹೀಗೆಂದು ಕೂಗಿ ಹೇಳಿದರು. ಓಕೆ, ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈಗ ಅಲ್ಲಿ ಇವ್ರು ಮಾಡದಂತ ಅದ್ಭುತಗಳನ್ನ ನೋಡಿದಾಗ ಅವರು ನಂಬಿರುವಂತ ದೇವರುಗಳು ಈಗ ಪರಲೋಕದಿಂದ ಭೂಮಿಗೆ ಇಳಿದು ಬಿಟ್ಟಿದ್ದಾರೆ ಅಂತ ಅಲ್ಲಿ ಪ್ರಚಾರ ನಡೀತದೆ ಸಹೋದರರೇ. ಓಕೆನಾ? ಅಲ್ಲಿ ಪ್ರಚಾರ ನಡೆಯುವಾಗ ಅಲ್ಲಿ ಏನಂತ ನೋಡ್ಬೇಕಾದ್ರೆ, ದೇವರುಗಳೇ ಮನುಷ್ಯನ ರೂಪ ತಗೊಂಡು ಇಲ್ಲಿ ಬಂದಿದ್ದಾರೆ ಅನ್ನುವ ಒಂದು ವಿಷಯ ಅಲ್ಲಿ ಪ್ರಕಟವಾಗತ್ತೆ. ಸೊ ಅಲ್ಲಿ ಇನ್ನೊಂದು ವಿಷಯ ಏನ್ ನೋಡ್ತೀವಿ ಅಂದ್ರೆ, ಪೌಲು ಮತ್ತೆ ಬರ್ನಬ ಇಮ್ಮಿಡಿಯೇಟ್ ಆಗಿ ಅವರು ಅರ್ಥ ಮಾಡ್ಕೊಂಡಿರುವ ವಿಷಯ ಗೊತ್ತಿಲ್ಲ, ಅವರು ಮುಂದೆ ಮಾಡುವಂತ ವಿಷಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಅಂತ ಅನ್ಕೊಂಡ್ರೆ, ಅಲ್ಲಿ ಪೌಲು ಮತ್ತೆ ಬರ್ನಬಾಗೆ ಗ್ರೀಕ್ ಭಾಷೆ ಗೊತ್ತಿತ್ತು, ಹೆಬ್ರಿಯ ಭಾಷೆ ಗೊತ್ತಿತ್ತು, ಲಟೀನು ಸ್ವಲ್ಪ ಗೊತ್ತಿತ್ತು, ಲತೀನ್ ಭಾಷೆ. ಆದರೆ ಅಲ್ಲಿ ಲಿಸ್ತ್ರಾದಲ್ಲಿ ಇರುವಂತ ಜನರು ಲೈಕೋನಿಯಾ ಪ್ರಾಂತ್ಯದ ಒಂದಷ್ಟು ಭಾಷೆಯನ್ನ ಮಾತಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ಈ ಒಂದು ಭಾಷೆ ಇವರಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಇವರು ಈ ಜನರು ಏನ್ ಮಾಡ್ತಾ ಇದ್ದಾರೆ ಅಂತಾನೆ ಇವ್ರಿಗೆ ಗೊತ್ತಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರನೇ ಸ್ವಲ್ಪ ಟೈಮ್ ತಗೊಂತು ಅವರು ಹೊಗಳುವಂತ ವಿಷಯಗಳು, ಅವರು ಇವ್ರನ್ನ ನೋಡಿ ಹೇಳಿದಂತ ಮಾತುಗಳೆಲ್ಲ ಒಂದಷ್ಟು ಜನಕ್ಕೆ ಇವ್ರು ಹೇಳುವಂತ ವಾಕ್ಯಗಳು ಗೊತ್ತಾಗಿರ್ಬೇಕು. ಹೆಬ್ರೆ ಭಾಷೆ ಮತ್ತೆ ಗ್ರೀಕ ಭಾಷೆ ಒಂದು ಸಾಮಾನ್ಯವಾಗಿ ಭಾಷೆಯಾಗಿತ್ತು ಅದು. ಆದ್ರೆ ಆ ಪಟ್ಟಣದ ಪ್ರಾಮುಖ್ಯವಾದ ಭಾಷೆ ಯಾವುದು ಅಂದ್ರೆ, ಅಲ್ಲಿ ಲೈಕೋನಿಯಾ ಪಟ್ಟಣದ ಒಂದು ಭಾಷೆ ಇತ್ತು ಅಂತ ಬರೀತಾರೆ. ಸೊ ಆ ಒಂದು ಪ್ರಬಲವಾದ ಭಾಷೆಯಲ್ಲಿ ಅವ್ರು ಯಾವಾಗ್ಲೂ ಮಾತನಾಡುವಾಗ ಸಹೋದರರೇ, ಅಲ್ಲಿ ಆ ಕಾರ್ಯಗಳು, ಅದಕ್ಕೆ ನಾವು ನೋಡ್ತೀವಿ. ಈಗ ನಾವು ಓದಿದ 11ನೇ ವಚನ, 14ನೇ ವಚನದಲ್ಲೇ ಅಲ್ಲಿ ಏನ್ ಓದ್ತೀವಿ ಅಂದ್ರೆ, ಅವ್ರಿಗೆ ಆವಾಗ್ಲೇ ಪೌಲ್ ಮತ್ತೆ ಬರ್ನಬಾಗೆ ಇವ್ರು ಏನ್ ಮಾಡಕ್ಕೆ ಹೊರಟವ್ರೆ ಅಂತ ಆವಾಗ್ಲೇ ಗೊತ್ತಾಗತ್ತೆ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇಲ್ಲಿ ಏನಂತ ಒಂದು ಮಾಹಿತಿ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ವಚನನೇ ನಮಗೆ ತಿಳಿಸ್ತದೆ. ವಚನನೇ ನಮ್ಗೆ ಏನಂತ ತಿಳಿಸ್ತದೆ ಅಂದ್ರೆ, ಆ ಊರಿನ ಜನರು ಏನಂತ ಇವ್ರಿಬ್ಬರನ್ನ ಈಗ ಪರಿಗಣಿಸ್ಕೊಂಡಿದ್ದಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ 14ನೇ ಅಧ್ಯಾಯ 12ನೇ ವಚನ ನಾವು ಓದುವಾಗ ಏನ್ ನೋಡ್ತೀವಿ ಅಂದ್ರೆ, ಬರ್ನಬಾನ ಜುಪಿಟರ್ ದೇವರು ಅಂತ ಮತ್ತೆ ಪೌಲನನ್ನ ಮರ್ಕುರಿಯಸ್ ದೇವರು ಅಂತ ಅವ್ರೇನ್ ಮಾಡ್ಕೊಂಡ್ರಂತೆ, ಅವರು ನಂಬಿದ್ರು ಅಂತ ಬರೀತಾರೆ ಸಹೋದರ. ಯಾಕಂದ್ರೆ ಮರ್ಕುರಿಯಸ್ ಅನ್ನುವರು ಆ ಒಂದು ದೇವರು ಅಥವಾ ದೇವತೆ, ಇವರ ಒಂದು ನಂಬಿಕೆ ಪ್ರಕಾರ ಏನು ಅಂದ್ರೆ, ಅವರು ಒಳ್ಳೆಯ ಒಂದು ಮಾತನಾಡುವ ಒಂದು ದೇವರು ಅಂತ. ಅದರಿಂದನೇ ಪೌಲನನ್ನ ಮರ್ಕೋರಿಯಸ್ ಅಂತ ಯಾಕೆ ಕೇಳಿದ್ರು ಅಂದ್ರೆ, ಅವರು ನಂಬುವಂತ ಆ ದೇವರು ಈ ವಾಸ್ ಅ ಚೀಫ್ ಸ್ಪೀಕರ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಅದಕ್ಕೆ ಅವ್ರನ್ನ ಬರ್ನಬಾ ಬಂದು ನೋಡೋದಿಕ್ಕೆ ತುಂಬಾ ಒಳ್ಳೆ ಗಾತ್ರವು, ಒಳ್ಳೆ ಆಚೆ ತೋರುವಿಕೆಯ ಒಂದು ವಿಷಯ, ತುಂಬಾ ಒಂದು ದೊಡ್ಡ ವ್ಯಕ್ತಿಯಾಗಿರೋದ್ರಿಂದ ಆತನನ್ನ ಜುಪಿಟರ್ ಅಂತ ಅವರು ಭಾವಿಸಿದ್ರು. ಸೊ ಈ ಒಂದು ವಿಷಯ ಭಾವಿಸಿದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ಪಟ್ಟಣದಲ್ಲಿ ಈ ಅನ್ಯ ಜನರು ಈ ಒಂದು ರೀತಿಯ ಒಂದು ಅನ್ಯ ದೇವರುಗಳನ್ನ ಅವ್ರು ಪೂಜಿಸ್ತಾ ಇದ್ರು. ಸೊ ಆ ಒಂದು ಪೂಜಿಸುವ ದೇವಾಲಯಗಳು ಅಲ್ಲಿ ಅನೇಕ ಇತ್ತು. ಆ ದೇವಾಲಯದಲ್ಲಿರುವ ಪೂಜಾರಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಅದಕ್ಕೆ ನಾವು ನೋಡಿದ್ವಿ 13ನೇ ವಚನದಲ್ಲಿ ಸಿಸ್ಟರ್ ಓದುವಾಗ, ಆ ಜುಪಿಟರ್ ದೇವರ ಪೂಜಾರಿ ಅಲ್ವಾ ಏನ್ ಮಾಡ್ತಾರೆ ಅಂದ್ರೆ, ಈಗ ಅಲ್ಲಿ ಎತ್ತನ್ನ ಮತ್ತೆ ಹಾರಗಳನ್ನ ತಂದು ಅಲ್ಲಿ ಇವ್ರಿಗೆ ಹಾಕೋದಿಕ್ಕೆ ಬರ್ತಾರೆ. ಆ ಎತ್ತನ್ನ ತಂದು ಇವರ ಮುಂದೆ ಸ್ಯಾಕ್ರಿಫೈಸ್ ಮಾಡಕ್ಕೆ ತರ್ತಾ ಇದ್ದಾರೆ. ಇದನ್ನ ಈಗ ಅಪೋಸಲ್ ನೋಡ್ತಾರೆ ಸಹೋದರರೇ.
ಸೊ ಇಷ್ಟು ತನಕ ಅವ್ರಿಗೆ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಸುವಾರ್ತೆ ಅಲ್ಲಿ ಕ್ರೈಸ್ಟ್ ಬಗ್ಗೆ ಸುವಾರ್ತೆಯನ್ನ ಸಾರ್ಬಿಟ್ರು, ಅಲ್ಲಿ ಆ ಅದ್ಭುತಗಳನ್ನ ಮಾಡಿದ್ರು. ಈ ಸುವಾರ್ತೆಯನ್ನ ಸಾರೋದಕ್ಕೆ ಮುಂಚೆನೆ ಆ ಒಂದು ಸುವಾರ್ತೆಯಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಸಿಕ್ಕಿಲ್ಲ. ಅದಕ್ಕಿಂತ ಮುಂಚೆನೆ ಈ ಒಂದು ಆ ಸ್ವಸ್ಥತೆಯನ್ನ ನೋಡಿನೇ ಜನ ಮರಳಾಗ್ತಾರೆ. ಸುವಾರ್ತೆಯನ್ನ ಸಾರೋದಕ್ಕೆ ಟೈಮೇ ಕೊಡಲ್ಲ ಅವ್ರಿಗೆ. ಅಷ್ಟು ಬೇಗ ಈ ಗೊಂದಲಗಳು ನಡೀತದೆ ಸಹೋದರರೇ. ಸೊ ಆ ಗೊಂದಲಗಳು ನಡೆಯುವಾಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಆ ಒಂದು ದೇವಾಲಯ, ಆ ಜುಪಿಟರ್ ದೇವರ ಒಂದು ಪೂಜಾರಿ ಏನ್ ಮಾಡ್ತಾರೆ ಅಂದ್ರೆ, ಅಥವಾ ಆ ಯಾಜಕನು ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಒಂದು ದೊಡ್ಡ ಎತ್ತನ್ನ ಮತ್ತೆ ಅವರಿಗೆ ಹಾರಗಳನ್ನ ರೆಡಿ ಮಾಡಿ ಅವರ ಮುಂದೆ ಈಗ ಬಲಿ ಕೊಡಬೇಕು ಅಂತೇಳಿ ಇದನ್ನ ಮಾಡೋದನ್ನ ಅಲ್ಲಿ ಒಂದು ಪದ್ಧತಿಯಾಗಿ ಇಟ್ಕೊಂಡಿದ್ರು ಸಹೋದರರೇ. ಈ ಒಂದು ಅಪೋಸ್ಟಲರ ಕಾಲ ಸಮಯದಲ್ಲಿ, ಆದಿ ಸಭೆಯ ಕಾಲ ಸಮಯದಲ್ಲಿ ಅಲ್ಲಿ ಇರುವಂತ ಪ್ರಾಂತ್ಯಗಳಲ್ಲಿ ಅನೇಕ ದೇವತೆಗಳನ್ನ ಪೂಜಿಸ್ತಾ ಇದ್ರು. ರೋಮಾಪುರಿಯ ಜನರು ಅನೇಕ ದೇವತೆಗಳಿದ್ರು ಅಲ್ವಾ. ಅಲ್ಲಿರುವಂತ ನೋಡ್ರಿ, ನಾವು ಇಲ್ಲಿ ನೋಡುವಾಗ ಅನೇಕ ದೇವತೆಗಳನ್ನ ಅವರು ಪೂಜಿಸ್ತಾ ಇದ್ರು. ಇದೆಲ್ಲಾನು ಅಲ್ಲಿ ವ್ಯರ್ಥವಾದದ್ದು, ಆದರೆ ಅವರ ನಂಬಿಕೆಗಳು ಅದರ ಮೇಲೆ ಇತ್ತು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಇದೇ ರೀತಿಯಲ್ಲಿನೇ ಆ ಸುತ್ತಮುತ್ತಲಿರುವ ಜಾಗಗಳಲ್ಲಿ ಆ ಕಾಲ ಸಮಯದಲ್ಲಿ ಹೆಂಗಿತ್ತು ಅಂದ್ರೆ, ಪರಲೋಕದಿಂದ ಏನ್ರಿ ಇನ್ನೊಂದು ನಂಬಿಕೆ ಹೆಂಗಿತ್ತು ಅಂತ ಜನರಿಗೆ, ಪರಲೋಕದಿಂದ ಒಂದು ಕಲ್ಲು ಬಿದ್ದು ಆ ಕಲ್ಲೇ ಡಯಾನ ಅನ್ನುವ ಒಂದು ದೇವತೆ ಆಗಿದ್ದಾರೆ ಅಂತ ಒಂದು ನಂಬಿಕೆ ಇಟ್ಟಿದ್ರು. ಇದು ಸುತ್ತಮುತ್ತಲು ಇದ್ದಂತ ಬೇರೆ ಪ್ರಾಂತ್ಯಗಳಲ್ಲಿ ಅವರು ಪೂಜಿಸುವಂತ ದೇವರನ್ನ ಹೆಂಗ್ ನೋಡ್ತಾ ಇದ್ರು ಅಂದ್ರೆ, ಪರಲೋಕದಿಂದ ಒಂದು ಕಲ್ಲು ಬಿದ್ದು ಆ ಕಲ್ಲು ಡಯಾನ ಅನ್ನುವ ದೇವತೆಯಾಗಿ ಆ ದೇವತೆಯನ್ನ ಪೂಜಿಸಕ್ಕೆ ಇವರು ಪ್ರಾರಂಭ ಮಾಡಿದ್ರು ಅಂತ ಬೇರೆ ಒಂದು ಪ್ರಾಂತ್ಯಗಳಲ್ಲಿ ನಡೀತಾ ಇತ್ತು. ಈ ಸಾಮಾನ್ಯವಾಗಿ ಅಪೋಸ್ಟಲರು ಹೋಗಿದ್ದಂತ ಕಡೆಗಳೆಲ್ಲ ಈ ರೀತಿಯ ನಂಬಿಕೆಗಳೇ ಜಾಸ್ತಿ ಆಗಿದೆ. ಈ ರೀತಿಯ ಒಂದು ಪೂಜಿಸುವ ವಿಷಯಗಳೇ ಅಧಿಕವಾಗಿತ್ತು ಸಹೋದರರೇ. ಅದೇ ಪ್ರಾಕ್ಟೀಸ್ನ ಅಪೋಸ್ಟಲರ ಪೌಲ್ಗೂ ಮತ್ತು ಬರ್ನಬಾಗೆ ಈಗ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಸಹೋದರರೇ. ಸೊ ಹಂಗಿರುವಾಗ ಈಗ ಪೌಲನು ಮತ್ತೆ ಬರ್ನಬ ಅವರ ಒಂದು ಸಾಕ್ಷಿಯನ್ನ ಕೊಡ್ತಾರೆ. 14ನೇ ಅಧ್ಯಾಯ 14ರಿಂದ 16 ವಚನಗಳು, 14ರಿಂದ 16 ವಚನಗಳನ್ನ ಓದೋಣ. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ, ನುಗ್ಗಿ ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂತ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವರಾಗಿದ್ದೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಓಕೆ ರೀ, ಸಾಕು. ಈಗ ಸಹೋದರರೇ, ಅಲ್ಲಿ ನಡೆಯುವಂತ ಘಟನೆಗಳೆಲ್ಲ ನೋಡಿ ಪೌಲು ಮತ್ತೆ ಬರ್ನಬ ಎಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂದ್ರೆ, ಬಟ್ಟೆಗಳನ್ನ ಹರ್ಕೊಂಡ್ರು ಅಂತ ಬರ್ತದೆ ಸಹೋದರರೇ. ಬಟ್ಟೆಗಳನ್ನ ಹರ್ಕೊಂಡು ಅಲ್ಲಿ ಅವರು ಎಷ್ಟು ದುಃಖ ಆಗ್ಬಿಡ್ತದೆ ಅಂದ್ರೆ, ಅಲ್ಲಿ ಆ ಜನರನ್ನ ನೋಡಿ ಬೇಡ್ತಾರೆ. ಆ ಜನರನ್ನ ನೋಡಿ ಅವರು ಏನ್ರಿ ಅವರು ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಆ ಜನರನ್ನ ಗದರಿಸ್ತಾರೆ. ಏನು ಅಂದ್ರೆ, ನಾವು ಕೂಡ ನಿಮ್ಮ ತರ ಒಂದು ಸಾಧಾರಣ ವ್ಯಕ್ತಿಗಳೇ, ನಮ್ಮನ್ನ ದೇವರುಗಳು ಮಾಡಬೇಡಿ ಅಲ್ವಾ. ನೀವು ಅಲ್ಲಿ ಆ ವಿಷಯಗಳನ್ನ ನೀವು ಮತ್ತೆ ಈ ವಿಷಯಗಳನ್ನ ಮೆಲ್ಕಾಕುವಾಗ ಆ ವಚನಗಳ ಒಂದೊಂದು ವಿಷಯಗಳನ್ನ ನಿಧಾನಕ್ಕೆ ಓದಿದಾಗ ನಮ್ಗೆ ಅನೇಕ ವಿಷಯಗಳು ನಮಗೆ ತಿಳಿಸ್ತಾರೆ ದೇವರು ಅಲ್ವಾ. ಅಲ್ಲಿ ಹೇಳ್ತಾರೆ ಸಹೋದರರೇ, ನಾವು ನಿಮ್ಮ ತರ ಏನ್ರಿ ಸಾಧಾರಣ ವ್ಯಕ್ತಿಗಳೇ, ಆದ್ರೆ ನಮಗೆ ಒಂದು ನಂಬಿಕೆ ಇದೆ, ನಮಗೆ ಒಂದು ಬೆಳಕು ಸಿಕ್ಕಿದೆ. ಆ ಬೆಳಕು ಏನಂದ್ರೆ ಸಹೋದರರೇ, ಏಕೈಕ ದೇವರು, ಆತನ ಕುಮಾರನಾಗಿರುವ ಯೇಸು ಕ್ರಿಸ್ತನೇ ಮೆಸ್ಸಾಯ ಅಂತ
ಹೇಳುವಂತ ಒಂದು ವಿಚಾರದಲ್ಲಿ ಅಲ್ಲಿ ಹೇಳ್ತಾರೆ, ಸಹೋದರರೇ, ನಾವು ಏನನ್ನ ನಿಮ್ಮ ಮಧ್ಯದಲ್ಲಿ ಬಂದು ಪ್ರಚಾರ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು ಭೂಮಿ ಆಕಾಶಗಳನ್ನ ಮಾಡ್ದ ಏನ್ರಿ ಒಬ್ಬರೇ ದೇವರನ್ನ ನೀವು ಪೂಜಿಸ್ರಿ. ನೀವು ವ್ಯರ್ಥವಾದ ವಿಷಯಗಳಲ್ಲಿ ನಿಮ್ಮ ಗಮನವನ್ನ ಇಟ್ಟಿದ್ದೀರಾ ಅಲ್ವಾ? ನೀವು ಏನ್ರಿ ಎತ್ತುಗಳನ್ನ, ಓರಿಗಳನ್ನ ಅಲ್ಲಿ ಬಲಿ ಕೊಟ್ಟು ನಿಮ್ಮ ದೇವರುಗಳನ್ನ ಪೂಜಿಸ್ತಾ ಇದ್ದೀರಾ. ಇದೆಲ್ಲಾನೇ ವ್ಯರ್ಥ ಅಂತ ನೋಡ್ತಾರೆ. ಇಂಗ್ಲಿಷಲ್ಲಿ ನೋಡಿದ್ರೆ ವ್ಯಾನಿಟೀಸ್ ಅಂತ ಬರೀತಾರೆ. ವ್ಯರ್ಥವಾದದ್ರಲ್ಲಿ ನಿಮ್ಮ ಗಮನವನ್ನ ಇಟ್ಟಿದ್ದೀರಾ. ಆದರೆ ನೀವು ಏನ್ ಮಾಡ್ರಿ ಅಂತ ನೋಡ್ಬೇಕಾದ್ರೆ, ನೀವು ಭೂ ಆಕಾಶ, ನೀರುಗಳು, ಏನ್ರಿ ಸಮುದ್ರವು, ಅದರಲ್ಲಿರುವ ಎಲ್ಲವನ್ನು ಸೃಷ್ಟಿಸಿದ ನಿಮ್ಮ ದೇವರನ್ನ ನೀವು ಪೂಜಿಸ್ರಿ ಅಥವಾ ಅವರನ್ನ ಹುಡುಕ್ರಿ ಅಂತ ಹೇಳ್ತಾರೆ. ಅದು ಹೇಳಿದ ನಂತರ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ. ಏನು ಅಂದ್ರೆ, ನೀವೆಲ್ಲ ಈ ರೀತಿ ಆಗೋದಿಕ್ಕೆ ದೇವರು ಅನೇಕ ಕಾಲಗಳ ಮುಂಚೆನೆ ಇದನ್ನ ಅನುಮತಿ ಮಾಡಿದ್ದಾರೆ ಅಂತ ಒಂದು ಮಾತನ್ನ ಹೇಳ್ತಾರೆ ಸಹೋದರರೇ. ಅದನ್ನೇ 16ನೇ ವಚನದಲ್ಲಿ ನೋಡುವಾಗ ಆ ವಿಷಯವನ್ನ ಹೇಳ್ತಾರೆ ಅಲ್ವಾ? ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ನಿಮಗಿಂತ ಮುಂಚೆ ಇರುವಂತ ಕಾಲ ಸಮಯಗಳಲ್ಲಿ ಅಲ್ಲಿರುವಂತ ಜನರು ದೇವರನ್ನ, ಏಕೈಕ ದೇವರು ಅಥವಾ ಅವರ ಸೃಷ್ಟಿಕರ್ತರನ್ನ, ಅವರನ್ನ ಸೃಷ್ಟಿ ಮಾಡಿರುವ ದೇವರನ್ನ ಬಿಟ್ಟು ಅನೇಕ ವಿಷಯಗಳನ್ನ ಪೂಜಿಸಕ್ಕೆ ಪ್ರಾರಂಭ ಮಾಡಿದ್ರಿಂದ ದೇವರು ಅವರವರ ದಾರಿಗೆ ಅವರನ್ನ ಬಿಟ್ಟಿದ್ರು ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ ಸಹೋದರರೇ. ಇಲ್ಲಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾರ್ರಿ, ಅಲ್ಲಿ ಸುವಾರ್ತೆಯನ್ನ ಪ್ರಾರಂಭ ಮಾಡ್ತಾರೆ ಅಂತ ನಾವು ನೋಡಬಹುದು ಸಹೋದರರೇ. ಸೊ ಈ 14ರಿಂದ 16 ನಾವು ನೋಡುವಾಗ ಅಪೋಸ್ಲರ ರಿಯಾಕ್ಷನ್ ಈ ರೀತಿ ಇತ್ತು ಸಹೋದರರೇ. ಈಗ ಕೂಡ ಈ ಅದ್ಭುತವಾದ ಸತ್ಯದ ಒಂದು ಬೆಳಕಿಗೆ ನಾವು ಬಂದಾಗ, ನಮ್ಮನ್ನ ಈ ಸತ್ಯದ ಬೆಳಕಿಗೆ ತಂದಂತ ಸಹೋದರಗಳನ್ನ ನಾವು ಯಾವ ರೀತಿ ಭಾವಿಸ್ತೀವಿ? ಅವ್ರನ್ನ ಪೂಜಿಸ್ತೀವ ಅಥವಾ ಅವ್ರನ್ನ ಗೌರವಿಸುತ್ತೀವ? ತುಂಬಾ ಮುಖ್ಯ. ಪೂಜಿಸೋದು ವ್ಯತ್ಯಾಸ ಇದೆ, ಅವರಿಗೆ ಕೊಡುವಂತ ಏನ್ರಿ ಆ ಒಂದು ಗೌರವವನ್ನ ಸಲ್ಲಿಸೋದು ಒಳ್ಳೇದಾಗಿದೆ. ಆದ್ರೆ ಪೂಜಿಸುವ ಒಂದು ಭಾವನೆ ನಮಗೆ ಬಂದು ಬಿಟ್ರೆ ಅಪೋಸ್ಲರ ತರ ನಾವು ಏನ್ ಮಾಡ್ಬೇಕ್ರಿ, ಅದನ್ನ ನಿರಾಕರಿಸ್ಬೇಕು. ಒಂದು ವೇಳೆ ಸಹೋದರಗಳು ಈ ರೀತಿಯ ಸುವಾರ್ತೆಯನ್ನು ಸಾರುವಾಗ ಎಲ್ಲಾದ್ರೂ ಒಂದು ಕಡೆ ಅವರನ್ನ ಹಿಂಬಾಲಿಸುವ ಜನರು ಅವರನ್ನ ಪೂಜಿಸುವ ಒಂದು ಸ್ಥಾನವನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಅಲ್ಲಿ ಇಮ್ಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ಬೇಕ್ರಿ, ಖಂಡಿಸ್ಬೇಕು. ನಾವು ನಿಮ್ಮ ತರ ಸಾಧಾರಣ ವ್ಯಕ್ತಿಗಳು, ದೇವರು ಈ ಸುವಾರ್ತೆಯನ್ನು ಸಾರೋದಿಕ್ಕೆ ನಮ್ಮನ್ನ ನೇಮಿಸಿದ್ದಾರೆ. ನಮ್ಮಲ್ಲಿ ಶ್ರೇಷ್ಠತೆ ಅನ್ನೋದು ಏನೂ ಇಲ್ಲ. ನೀವು ಯಾರಿಗೆ ಈ ಪೂಜಿಸುವ ಈ ಒಂದು ಪೂಜಾ ಭಾವದಿಂದ ನೋಡ್ಬೇಕು ಅಂದ್ರೆ, ಏಕೈಕ ದೇವರಾಗಿರುವ ಯೆಹೋವ ದೇವರಿಗೆ ನಿಮ್ಮ ಒಂದು ಗೌರವ ಇರಬೇಕು ಅಂತ ಅಲ್ಲಿ ವಿಷಯಗಳನ್ನ ತಿಳಿಸ್ಬೇಕು. ಈ ರೀತಿಯ ಕಾರ್ಯಗಳನ್ನೇ ಏನ್ರಿ ಈ ಲೋಕದಲ್ಲಿರುವ ಕ್ರೈಸ್ತ ಸಮುದಾಯದಲ್ಲಿ ಈ ವಿಷಯಗಳು ಮಾಡದೇ ಇರೋದ್ರಿಂದಾನೇ ಇಷ್ಟು ಪಂಗಡಗಳು, ಇಷ್ಟು ಏನ್ರಿ ವ್ಯತ್ಯಾಸಗಳು, ಇಷ್ಟು ನಂಬಿಕೆಗಳು ಯಾಕೆ ಬಂತು ಅಂದ್ರೆ, ಅದನ್ನ ಏನ್ರಿ ಆ ದೇವರ ವಿಷಯವನ್ನ ನಡೆಸುವಂತ ನಾಯಕರುಗಳು ಅವರಿಗೇ ಆದಂತ ಗೌರವ, ಅವರಿಗೇ ಆದಂತ ಸ್ಥಾನಮಾನಗಳು, ಅವರಿಗೇ ಆದಂತ ಹೊಗಳಿಕೆ, ಇದನ್ನೆಲ್ಲ ಅಪೇಕ್ಷಿಸಿರೋದ್ರಿಂದ ಅನೇಕ ಜನರನ್ನ ಅವರ ಹಿಂದೆ ಕರ್ಕೊಂಡು ಪಂಗಡವಾಗಿ ಅಲ್ಲೇನಾಯ್ತ್ರಿ, ಅಲ್ಲಿ ಬಂದ್ಬಿಡ್ತು ಅಂತ ನೋಡ್ತೀವಿ. ಇದೆಲ್ಲದಕ್ಕೂ ಕಾರಣ ಸ್ವಾರ್ಥತೆನೆ ಸಹೋದರ. ಅದಕ್ಕೆ ಪೌಲ್ ಮತ್ತೆ ಬರ್ನಬ ನಮಗೆ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿದ್ದಾರೆ. ಚಿಕ್ಕ ವಿಷಯದಲ್ಲೇ ನಮಗೆ ಗೊತ್ತಾಗ್ಬಿಡ್ಬೇಕು, ಇವರು ಪೂಜಿಸ್ತಾ ಇದ್ದಾರ, ಇವರು ನಮ್ಮನ್ನ ದೇವರು ತರ ನೋಡ್ತಾ ಇದ್ದಾರ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಅಲ್ಲೇ ನಾವೇನ್ ಮಾಡ್ಬೇಕ್ರಿ, ತೆಗೆದಾಕ್ಬಿಡ್ಬೇಕು. ಅದನ್ನ
ಅವ್ರಿಗೆ ಒಂದು ಮನವರಿಕೆ ಮಾಡಿಸ್ಬೇಕು, ಯಾರನ್ನ ಸೇವಿಸ್ಬೇಕು, ಯಾರನ್ನ ಪೂಜಿಸ್ಬೇಕು, ಯಾರಿಗೆ ಆ ದೇವರ ಒಂದು ಸ್ಥಾನವನ್ನ ಕೊಡಬೇಕು ಅಂತ ನಾವು ಅಲ್ಲೇ ಒಂದು ವೇಳೆ ಬೆಳೀತಾ ಇರುವಂತ ಸಹೋದರ ಸಹೋದರನ್ನ ನಾವು ತಿಳುವಳಿಕೆ ಕೊಡಬೇಕು. ಸಹೋದರ ಸಹೋದರರೇ, ತುಂಬಾ ಮುಖ್ಯವಾದದ್ದು. ದೇವರು ವಚನ ಹೇಳ್ತದೆ, ನಾನು ಐ ಆಮ್ ಅ ಜೆಲ್ಲಸ್ ಗಾಡ್. ನನ್ನ ಒಂದು ಏನ್ರಿ ನನಗೆ ಸಲ್ಲಿಸುವಂತ ಒಂದು ಗೌರವ ಬೇರೆ ಯಾರಿಗೂ ಸಲ್ಲಬಾರದು ಅಂತ ವಚನಗಳಿಂದ ದೇವರು ನಮಗೆ ತಿಳಿಸ್ತಾರೆ. ಆ ರೀತಿ ದೇವರ ಒಂದು ವಿಷಯದಲ್ಲಿ ತುಂಬಾ ಗಮನವಾಗಿರ್ಬೇಕು ಸಹೋದರ ಸಹೋದರರೇ. ಆ ರೀತಿ ವಿಷಯಗಳನ್ನ ನೋಡುವಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ಇದ್ದಂತ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಸಹೋದರ ಸಹೋದರರೇ, ದೇವರನ್ನ ಏಕೈಕ ದೇವರು ಏನ್ರಿ ಈ ಭೂ ಆಕಾಶವನ್ನ ಉಂಟು ಮಾಡಿ ಇರುವಂತ ದೇವರನ್ನ ಬಿಟ್ಟು ಅನೇಕ ದೇವತೆಗಳನ್ನ ಇವರಿಗೆ ಏನ್ರಿ ಇವರಿಗೆ ಮೆಚ್ಚುಗೆ ಆಗಿರುವಂತ ಜನರನ್ನ ದೇವತೆಗಳ ಮಾಡಿ ಏನ್ರಿ ಸೃಷ್ಟಿಕರ್ತರನ್ನ ಮರೆತು ಸೃಷ್ಟಿಯನ್ನ ದೇವತೆಗಳಾಗಿ ಮಾಡಿ ಪೂಜಿಸ್ತಾ ಇದ್ರು. ಅದನ್ನೇ ಅಪೊಸ್ತಲ ಪೌಲ ಹೇಳ್ತಾರೆ, ಇದನ್ನ ಮಾಡಬೇಡ್ರಿ ಅಲ್ವಾ. ಆ ರೀತಿ ಅಂತ ಹೇಳಿ ಇದು ಹೆಂಗೆ ಪ್ರಾರಂಭವಾಯ್ತು ಅಂತ ಅಲ್ಲಿ ಹೇಳ್ತಾರೆ ತುಂಬಾ ಕ್ಲಿಯರ್ ಆಗಿ. ಹೆಂಗೆ ಇದು ಪ್ರಾರಂಭವಾಯ್ತು ಅಂದ್ರೆ, ದೇವರು ಮನುಷ್ಯನನ್ನ ಉಂಟು ಮಾಡಿ ಆ ಮನುಷ್ಯನಿಗೆ ಆತನ ಸ್ವರೂಪದಲ್ಲಿ ಆತನನ್ನ ಸೃಷ್ಟಿಸಿದ್ರು ಕೂಡ ಮನುಷ್ಯನು ತನಗೆ ಇರುವಂತ ಏನ್ರಿ ತನಗೆ ಇರುವಂತ ಜ್ಞಾನದಲ್ಲಿ ಅನೇಕ ದೇವತೆಗಳನ್ನ ಉಂಟು ಮಾಡಿಕೊಂಡ. ಆವಾಗ ದೇವರು ಅವರ ಮನಸ್ಸಿಗೆ ಬಂದಂಗೆ ಅವರನ್ನ ಬಿಟ್ರು ಅಂತ ಅಪೊಸ್ತಲ ಪೌಲ ಒಂದು ಮುಖ್ಯವಾದ ವಿಷಯವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ನಾವು ನೋಡುವಂತ ಕಾರ್ಯಗಳೇಂದ್ರೆ, ನಾವು ಅದೇ ನೋಡ್ದಂಗೆ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಅವರ ಒಂದು ತಪ್ಪಾದ ತಿಳುವಳಿಕೆನ ಸರಿಪಡಿಸಿದ್ರು. ಅದು ನಿಜವಾದ ಒಂದು ಗೌರವ, ನಿಜವಾದ ಒಂದು ವಿಷಯಗಳು ಹೆಂಗಿರ್ಬೇಕು ಅಂತ ಕೂಡ ಅಲ್ಲಿ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಈ ಒಂದು ವಿಷಯವನ್ನ ಅಪೊಸ್ತಲ ಹೇಳುವಾಗ ನಮಗೆ ಒಂದು ವಾಕ್ಯ ಅಥವಾ ನಮಗೆ ಒಂದು ಅಪೊಸ್ತಲ ಪೌಲ್ ಬರೆದಿರುವ ಈ ಒಂದು 14ನೇ ಅಧ್ಯಾಯ 16ನೇ ವಚನವನ್ನ ಬರೆದಿದ್ದಾರಲ್ಲ, ಅದರ ಒಂದು ವಿಷಯ ಇನ್ನೂ ಏನ್ರಿ ಕುಲಂಕುಷವಾಗಿ ಅಥವಾ ಇನ್ನೂ ಡೀಟೇಲ್ ಆಗಿ ಎಲ್ಲಿ ಬರೀತಾರೆ ಅಂದ್ರೆ, ನೀವು ಈ ಕ್ಲಾಸ್ ಆದ ನಂತರ ರೋಮಾಪುರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ಓದಿದ್ರೆ ಇವರು ಹೇಳಿದಂತ ಈ 16ನೇ ವಚನದ ಇನ್ನೂ ಒಂದು ಸ್ಪಷ್ಟತೆ ನಮಗೆ ಸಿಗತ್ತೆ. ಅದರಲ್ಲಿ ಬರೀತಾರೆ ಅಲ್ವಾ, ಆ ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಗಳನ್ನ ಪೂಜಿಸುವ ಒಂದು ಕೆಲಸವನ್ನ ಜನರು ಪ್ರಾರಂಭ ಮಾಡಿದ್ರಿಂದ ಅವರವರ ಇಷ್ಟಕ್ಕೆ ದೇವರು ಅನುಭವಿಸ್ಲಿ ಅಂತ ಹೇಳಿ ಅವ್ರನ್ನ ಬಿಟ್ರು ಅಂತ ಆ ರೋಮಾಪುರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅದರ ಟೋಟಲ್ ಡೀಟೇಲ್ನ ಬರೀತಾರೆ. ಯಾವ ರೀತಿ ಜನರು ಅಲ್ಲಿ ಏನ್ರಿ ಅವರು ಅಲ್ಲಿ ನಿಜವಾದ ದೇವರನ್ನ ಬಿಟ್ಟು ಅವರು ಹೋದ್ರು ಅಂತ ಹೇಳ್ಬೇಕಾದ್ರೆ ತುಂಬಾ ಸ್ಪಷ್ಟವಾಗಿ ಬರೀತಾರೆ. ಈ ಕ್ಲಾಸ್ ಆದ್ಮೇಲೆ ಒಂದ್ಸರಿ ಓದಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಹಂಗಿರುವಾಗ ಸಹೋದರ ಸಹೋದರರೇ, ಈ ವಿಷಯಗಳನ್ನ ನೋಡುವಾಗ ಈಗ ಏನ್ರಿ 17ನೇ ವಚನವನ್ನ ಓದೋಣ. 14ನೇ ಅಧ್ಯಾಯ 17ನೇ ವಚನ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ನೋಡ್ರಿ ಸಹೋದರ ಸಹೋದರ, ಎಂತ ಒಂದು ಸುವಾರ್ತೆಯನ್ನ ಕೊಡ್ತಾರಂದ್ರೆ, ಅಲ್ಲಿ ದೇವರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಕೊಟ್ಟಾಗ ಅವರಿಗೆ ಅವರ ಒಂದು ನಂಬಿಕೆ, ಅವರು ನಂಬಿದಂತ ದೇವತೆಗಳು ಅದು ತಪ್ಪು ಅಂತ ಡೈರೆಕ್ಟ್ ಆಗಿ ಒಂದು ವಿಷಯಗಳನ್ನ ಹೇಳಿಲ್ಲ. ಅಲ್ಲಿ ಎಷ್ಟು ನಾಜೂಕಾಗಿ ಆ ಒಂದು ಸುವಾರ್ತೆಯನ್ನ ಸಾರ್ತಾರೆ ಅಂದ್ರೆ ನೋಡ್ರಿ, ಈ ಭೂ ಆಕಾಶವನ್ನ ಮಾಡಿದಂತ ದೇವರು ಆ ಪ್ರಾರಂಭದಲ್ಲಿ ಅಲ್ಲಿ ಹೇಳ್ತಾರೆ, ಯುಗಗಳ ಮುಂಚೆನೆ
ಈ ರೀತಿಯ ವೈಕೋಪದ ಜನರು ಇರುವಾಗ ಅವ್ರನ್ನ ಅದೇ ಒಂದು ಮನಸ್ಥಿತಿಯಲ್ಲಿ ಬಿಟ್ಬಿಟ್ರು. ಯಾಕಂದ್ರೆ ಅನುಭವದಿಂದ ಮನುಷ್ಯರು ಕಲಿತಾರೆ. ಅದೇ ಅನುಭವನ 6,000 ವರ್ಷ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ. ಆದಾಮನಿಂದ ಹಿಡಿದು ಹತ್ತತ್ರ 6,000 ವರ್ಷ ಮನುಷ್ಯನಿಗೆ ಅವನು ಮಾಡುವಂತ ತಪ್ಪುಗಳನ್ನ ಅವನಿಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ಅನುಭವ ಬೇಕಾಗಿದೆ. ಆ ಅನುಭವನೇ ದೇವರು ಮಾಡಿದಂತ ಯೋಜನೆ. ಆ ಅನುಭವ ಆದ ನಂತರ ದೇವರ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ ನೀನು ತಪ್ಪು ಮಾಡು ಅಥವಾ ಪಾಪ ಮಾಡು ಅಂತ ಅವನ್ನ ಹೇಳಿದ್ರು ಕೂಡ ಅವನು ಮಾಡೋದಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾನೆ ಅಥವಾ ಹಿಂಜರಿತಾನೆ. ಯಾಕೆ ಅಂದ್ರೆ ಅವನು ಆ ಒಂದು ಪಾಪದಿಂದ ಪಡೆದಂತ ನೋವು, ನರಳಾಟ ಇದೆಲ್ಲಾನು ಆ ಅನುಭವದಿಂದ ಅವನು ಪಾಪ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಹೋದರರೇ. ಅದೇ ರೀತಿಯಲ್ಲಿನೇ ಈ ಒಂದು ವಿಷಯಗಳನ್ನ ಹೇಳಿದಾಗ ಕೂಡ ನಾವೇನ್ ನೋಡ್ತೀವಿ ಅಂದ್ರೆ, ನೋಡ್ರಿ ಎಂತ ಅದ್ಭುತವಾಗಿ ಜ್ಞಾನದಿಂದ ಆ ಒಂದು ಸ್ವಾಮಿನ, ತಂದೆಯಾದ ದೇವರನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ನೋಡ್ಬೇಕಾದ್ರೆ, ನೀವು ನಿಮ್ಮ ಸ್ವಂತಕ್ಕೆ ನಿಮ್ಮ ನಂಬಿಕೆಗಳು, ವಿಶ್ವಾಸಗಳು ಬೇರೆ ಬೇರೆ ಆದ್ರೂ ಕೂಡ ಈ ಭೂ ಆಕಾಶವನ್ನ ಮುಂಟು ಮಾಡಿದ ದೇವರು, ನಿಮ್ಮನ್ನ ಸೃಷ್ಟಿಸಿದ ದೇವರು ನಿಮ್ಮನ್ನ ಬಿಟ್ಟಿಲ್ಲ. ನೋಡ್ರಿ ಹೆಂಗ್ ನಡೆಸ್ತಾರೆ ನೋಡ್ರಿ. ಇದೇ ದೇವರು ಆ ಉನ್ನತವಾದ ಒಂದು ಜ್ಞಾನ ಇದೆಯಲ್ಲ, ಪರದಿಂದ ಅಲ್ವಾ, ದ ಏನಂತ ಹೇಳ್ತಾ ಅಂದ್ರೆ ವಿಸ್ಡಮ್ ದಟ್ ಕಮ್ಸ್ ಫ್ರಮ್ ಅಬವ್ ಅಂತಾರೆ. ದೇವರಿಂದ ಬರುವಂತ ಜ್ಞಾನ ಇದು ಹೋಲಿಕೆ ಮಾಡಬಹುದು. ಎಷ್ಟು ಜ್ಞಾನದಿಂದ ಹೇಳ್ತಾರೆ ನೋಡ್ರಿ. ನೀವು ಈ ರೀತಿ ಬೇರೆ 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 ನಂಬಿಕೆಯಲ್ಲಿ ಇದ್ರು ಕೂಡ ನಿಮ್ಮನ್ನ ಸೃಷ್ಟಿಸಿದ ದೇವರು ನಿಮ್ಮನ್ನ ಬಿಟ್ಟಿಲ್ಲ. ಇಷ್ಟು ತನಕ ನಿಮಗೆ ಒಳ್ಳೇದನ್ನೇ ಮಾಡ್ಕೊ ಬರ್ತಾ ಇದ್ದಾರೆ. ನಿಮಗೆ ನಿಮಗೆ ಮಳೆ ಬರುವಂತದ್ದಾಗಿದೆ, ನಿಮಗೆ ಬೇಕಾಗಿರುವಂತ ಆಹಾರವನ್ನ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಸಂತೋಷವಾಗಿರೋದಕ್ಕೆ ನಿಮಗೆ ಯಾವುದೂ ಕೊರತೆ ಇಟ್ಟಿಲ್ಲ. ನೋಡ್ರಿ, ಇದು ಯಾವ ರೀತಿಯಲ್ಲಿ ಸ್ವಾರ್ಥೆಯನ್ನ ಅಲ್ಲಿ ಜನರಿಗೆ ಅವರು ಮಾಡುವಂತ ತಪ್ಪನ್ನ ಅಪೋಸಲ್ ಪೌಲ್ ಇದೆಲ್ಲ ದೇವರೇ ಇಲ್ಲ, ನೀವು ದೇವರನ್ನ ಈ ರೀತಿಯ ಒಂದು ವಿಷಯ ಮಾಡಬಾರ್ದು ಅನ್ನೋದಕ್ಕಿಂತ ಈ ರೀತಿಯ ವಿಧಾನವನ್ನ ಅವರು ಅಳವಡಿಸಿರೋದ್ರಿಂದ ಅಲ್ಲಿರುವ ಜನರಿಗೆ ಆಲೋಚನೆ ಮಾಡೋದಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಏನಂತ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಷ್ಟು ವಿಷಯಗಳನ್ನ ಹೇಳ್ತಾರೆ. ಸೊ ದೇವರ ಒಂದು ಪ್ರೀತಿ, ನಾವು ದೇವರಿಂದ ದೂರ ಹೋದ್ರೂ ಕೂಡ ಇನ್ನ ದೇವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವ ಒಂದು ಭಾವನೆಯನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸಹೋದರ. 14ನೇ ಅಧ್ಯಾಯ 18, 19 ಓದೋಣ. 14ನೇ ಅಧ್ಯಾಯ ಅವರು ಈ ಮಾತುಗಳನ್ನು ಓದಿ. ಅವರು ಈ ಮಾತುಗಳನ್ನು ಹೇಳಿದರು. ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಗಿತ್ತು. ತರುವಾಯ ಅಂತ್ಯೋಕ್ಯದಿಂದಲೂ ಇಕ್ಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತಾನೆಂದು ಭಾವಿಸಿ ಊರು ಹೊರಕ್ಕೆ ಎಳೆದು ಬಿಟ್ಟರು. ಆದರೆ ಶಿಷ್ಯರು ಸರಿ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಈಗ ಲಿಸ್ತ್ರಾದಲ್ಲಿ ನಡೆದಂತ ವಿಷಯ. ಸೊ ನೋಡಿ, ಒಂದೊಂದು ಪ್ರಾಂತ್ಯದಲ್ಲೂ ಅಲ್ಲಿ ನಡೆದಂತ ಪ್ರಾಕ್ಟಿಕಲ್ ಆಗಿ ನಡೆದಂತ ವಿಷಯಗಳನ್ನ ರೆಕಾರ್ಡ್ ಮಾಡಿದಾರಲ್ವಾ. ಎಷ್ಟೋ ವಿಷಯಗಳು ನಡೆದಿರ್ಬೋದು, ಎಲ್ಲಾನು ರೆಕಾರ್ಡ್ ಮಾಡಕ್ ಆಗಲ್ಲ. ಆದ್ರೆ ಮುಖ್ಯವಾದ ಒಂದು ಸನ್ನಿವೇಶಗಳನ್ನ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ವಿಶ್ವಾಸ ಆ ಸಭೆಯ ಒಂದು ನಂಬಿಕೆ, ವಿಶ್ವಾಸ ಅದು ಯಾವಾಗ್ಲೂ ಅದು ಅತಿ ಹೆಚ್ಚಾಗಿರ್ಬೇಕು ಅಂತಾನೆ ಆ ಒಂದು ವಿಷಯಗಳನ್ನ ನಮಗೆ ಈ ದಿನ ಕೂಡ ತಿಳಿಸ್ತಾ ಇದ್ದಾರೆ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಅಪೋಸಲ್ ಪೌಲ್ ಮತ್ತೆ ಬರ್ನಬಾ ಅಷ್ಟೆಲ್ಲಾ ವಿಷಯಗಳನ್ನ ಹೇಳಿದ್ರು ಕೂಡ ಅವರು ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿಲ್ಲ ಇವರ ಒಂದು ವಿಶ್ವಾಸವನ್ನ ನಂಬಿ ಅವರು ಬಲಿ ಕೊಡದೆ ಅವರು ಅಲ್ಲಿ ಏನ್ ಮಾಡಿಲ್ಲ, ಅದನ್ನ ಸ್ಟಾಪ್ ಮಾಡಿಲ್ಲ. ಯಾಕಂದ್ರೆ ಜನರ ಇಮೋಷನ್ಸ್ ಅಲ್ವಾ, ಅವರ ಒಂದು ನಂಬಿಕೆಯ ಒಂದು ವಿಚಾರಗಳಲ್ಲಿ ಅವರು
ಇಂಥ ಒಂದು ಕಾರ್ಯಗಳು ನಡೆದು ಬಿಟ್ರೆ ಅವರನ್ನ ನಾವು ತಡೆಗಟ್ಟಕ್ಕಾಗಲ್ಲ. ಅದನ್ನೇ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವರು ಇವರಿಗೆ ಬಲಿ ಕೊಡುವಂತ ವಿಷಯಗಳನ್ನ ಇವರು ನಿಲ್ಸಕ್ಕೆ ಆಗಿಲ್ಲ ಅಂತ ಹೇಳುವಾಗ, ಇದು ನಾವು ನೋಡುವಾಗ ಸಹೋದರರೇ, ಈಗ ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಸುತ್ತಮುತ್ತಲು ಅನೇಕ ಹಬ್ಬಗಳನ್ನ ಮಾಡ್ತಾರೆ ಅಲ್ವಾ? ಅನೇಕ ದೇವತೆಗಳ ಒಂದು ವಿಚಾರಗಳನ್ನ ಮಾಡ್ತಾರೆ, ತೇರು ಎಳಿತಾರೆ ಅಲ್ವಾ? ಇದೆಲ್ಲ ನೋಡಿರ್ತೀವಿ ನೀವು ಅಲ್ವಾ? ಎಲ್ಲಾ ಕಡೆನೂ ಇದು ನಡೀತದೆ. ಅನ್ಯ ಜನರು ಈಗಲೂ ಕೂಡ ಇದೇ ರೀತಿಯ ವಿಷಯಗಳನ್ನ ಮಾಡ್ತಾರೆ. ಸೊ ಆ ರೀತಿ ಇರುವಾಗ ನಾವು ಕೂಡ ಎಷ್ಟೋ ಸಮಯಗಳಲ್ಲಿ ದೇವರ ಏಕೈಕ ದೇವರು ಅಲ್ವಾ, ಸೃಷ್ಟಿಕರ್ತನನ್ನ ನಾವು ವ್ಯಕ್ತಪಡಿಸಿದ್ರು ಕೂಡ, ಯೇಸು ಸ್ವಾಮಿಯನ್ನ ವ್ಯಕ್ತಪಡಿಸಿದ್ರು ಕೂಡ ಅವರ ಭಾವನೆಗಳು ಅಷ್ಟು ಸುಲಭವಾಗಿ ಮಾರ್ಪಡೆ ಆಗೋದಿಕ್ಕೆ ಆಗಲ್ಲ. ಆದರೆ ದೇವರ ವಾಕ್ಯವು ನಾವು ಯಾವಾಗ ಅವರೊಳಗೆ ಒಂದು ಬೀಜವಾಗಿ ಬಿತ್ತನೆ ಮಾಡ್ತೀವೋ, ಅದು ಯಾವತ್ತೋ ಒಂದು ದಿನ ಅದು ಏನಾಗತ್ರಿ, ಫಲ ಕೊಡುವಂಥದ್ದಾಗಿರ್ತದೆ. ಆ ಒಂದು ಮನಸ್ಥಿತಿಯಲ್ಲೇನೆ ನಾವು ಸುವಾರ್ತೆಯನ್ನ ಸಾರಬೇಕು ಸಹೋದರರೇ. ಇದೇ ಅಪೊಸ್ತಲರಿಂದ ನಮಗೆ ಕೊಟ್ಟಿರುವಂತ ವಿಷಯ. ಸೊ ಇದೆಲ್ಲ ಎಷ್ಟು ದಿವಸಗಳು ಲೈಸ್ತ್ರಾದಲ್ಲಿ ಈ ಕಾರ್ಯಗಳೆಲ್ಲ ನಡೀತು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿಧಾನಕ್ಕೆ ಈಗೇನಾಗತ್ತೆ ಅಂದ್ರೆ, ಯಾವ ಒಂದು ಪಟ್ಟಣದಲ್ಲಿ ಅಪೋಸ್ಲರನ್ನ ದ್ವೇಷಿಸಿ ಅವ್ರನ್ನ ಕೊಲ್ಬೇಕು ಅಂತ ಯಹೂದ್ಯರು ಮತ್ತೆ ಅನ್ಯ ಜನರು ಇದ್ರೋ, ಆ ಒಂದಷ್ಟು ಜನರು ಈಗ ಲೈಸ್ತ್ರಾಗೆ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವರು ನಮ್ಮ ಪಟ್ಟಣವನ್ನ ಬಿಟ್ಟು ನಮ್ಮ ಸಹೋದರ ಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲೂ ಕೂಡ ಇವ್ರು ಏನ್ ಮಾಡ್ತಾರ್ರಿ, ಜನರನ್ನ ಮರಳು ಮಾಡಿ ಇವರು ನಂಬಿಕೆಯಿಂದ, ನಮ್ಮ ನಂಬಿಕೆಯಿಂದ ಇವ್ರನ್ನ ದೂರ ಮಾಡ್ತಾರೆ ಅಂತೇಳಿ ಅವರು ಈ ಪಟ್ಟಣಕ್ಕೆ ಬರ್ತಾರೆ. ಈ ಪಟ್ಟಣದಲ್ಲಿ ಏನಾಗಿರ್ಬೋದ್ರಿ, ಅವ್ರಿಗೆ ನೆಂಟರು ಇರ್ಬೋದು, ಸ್ನೇಹಿತರು ಇರ್ಬೋದು ಅಲ್ವಾ? ಆ ರೀತಿ ಅಲ್ಲಿ ಅಪೋಸ್ಲರು ಎಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದ ತಕ್ಷಣ ಅವರು ಈ ಪಟ್ಟಣಕ್ಕೆ ಬರುವಂತ ಒಂದು ವಿಷಯ. ಅದನ್ನೇ ನಾವು 19ರಲ್ಲಿ ಸಹೋದರರು ಓದುವಾಗ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಅಂತೋಕ್ಯ ಪಟ್ಟಣ ಮತ್ತೆ ಐಕೋನ್ಯದಲ್ಲಿ ಇದ್ದಂತ ಒಂದಷ್ಟು ಏನ್ರಿ ಯಹೂದ್ಯರು ಈಗ ಯಾರು ಅಪೋಸ್ಲರ ಮೇಲೆ ಆ ದ್ವೇಷ ಇತ್ತೋ, ಅವ್ರನ್ನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ರು, ಈಗ ಐಕೋನ್ಯದಲ್ಲಿ ಆ ಪ್ಲಾನ್ ಮಾಡಿದ್ರು. ಆದ್ರೆ ಅಲ್ಲಿ ಏನಾಗಿಲ್ಲ ರೀ, ಅದು ಕಾರ್ಯರೂಪಕ್ಕೆ ಬಂದಿರ್ಲಿಲ್ಲ. ಅಷ್ಟು ಬೇಗ ಇವರು ಎಸ್ಕೇಪ್ ಆಗಿ ಲೈಸ್ತ್ರಾಗ್ ಬಂದ್ರು. ಆದ್ರೆ ಲೈಸ್ತ್ರಾದಲ್ಲಿ ಸಹೋದರರೇ, ಯಾವುದೋ ರೀತಿಯಲ್ಲಿ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿರುವಂತ ಜನರನ್ನ ಮರಳು ಮಾಡಿ ಅಪೊಸ್ತಲ ಪೌಲನ್ನ ಕಲ್ಲೆಸೆದು ಸಾಯಿಸೋದಿಕ್ಕೆ ಅಲ್ಲಿ ಮಾಡಿಬಿಟ್ರು. ಅಲ್ಲಿ ಆ ಒಂದು ಯಾವ ಪರಿಸ್ಥಿತಿಯಲ್ಲಿದ್ರು ಅಪೊಸ್ತಲ ಪೌಲ್ ಅಂದ್ರೆ, ಅಲ್ಲಿ ಬಂದಂತ ಜನ ಅವರು ಸತ್ರು ಅಂತ ಹೇಳಿ ಭಾವಿಸಿ ಅವರು ಹಿಂದಿರುಗಿದ್ರು. ಆದ್ರೆ ಸಹೋದರರೇ, ಅಲ್ಲಿ ನೋಡುವಾಗ ಅಪೊಸ್ತಲನ್ನ ಅಲ್ಲಿ ಇರುವಂತ ಸಹೋದರರು ಅವ್ರನ್ನ ಕಾಪಾಡಿದ್ರು. ಅವರು ಮತ್ತೆ ಏನು ಮಾಡಿದ್ರಂತೆ, ಮತ್ತೆ ಅವರು ಅದೇ ಲೈಸ್ತ್ರಾ ಪಟ್ಟಣಕ್ಕೆ ಅವತ್ತು ಮಾರನೇ ದಿನ ಬಂದು ಅವರು ಏನ್ ಮಾಡಿದ್ರಂತೆ, ಅವರು ಸ್ವಲ್ಪ ಕಾಲ ಇದ್ದು ಅಲ್ಲಿಂದ ಇನ್ನೊಂದು ಪಟ್ಟಣಕ್ಕೆ ಈಗ ಪಯಣವನ್ನ ಹೊಂದ್ತಾರೆ ಸಹೋದರರೇ. ಸೊ ಇವತ್ತು ನಾವು ಪಾಠದಲ್ಲಿ ನೋಡಿದಂಥದ್ದು ಲೈಸ್ತ್ರಾ ಪಟ್ಟಣ ತುಂಬಾ ಮುಖ್ಯ. ಅದು 8ನೇ ಪಟ್ಟಣವಾಗಿದೆ. ಸೊ ನೀವು ನೋಟ್ಸ್ ಬರೆಯುವಾಗ ಆ ಪಟ್ಟಣ ಮತ್ತೆ ಅದರಲ್ಲಿ ನಡೆದಂತ ವಿಷಯಗಳನ್ನ ನೀವು ಬರ್ಕೊಬಿಟ್ರೆ, ನೀವು ನೋಟ್ಸು ಯಾವಾಗಾದ್ರೂ ತೆಗೆದಾಗ ಆ ಅಪೊಸ್ತಲರ ಕಾರ್ಯಗಳ ನೋಟ್ಸ್ ಅಲ್ಲಿ ನಮಗೆ ಒಂದಷ್ಟು ಸಾರಾಂಶಗಳು ಸಿಕ್ಕಿದಾಗ ನಮಗೆ ನಮ್ಮ ಮೈಂಡ್ ಅಲ್ಲಿರುವ ಒಂದು ಮೆಮೊರಿ ಏನಾಗತ್ತೆ, ಅದೆಲ್ಲ ರೀಕಾಲ್ ಆಗತ್ತೆ. ಸೊ ಅದರಿಂದ ಸಹೋದರರೇ, ಈ ದಿನ ಕೂಡ ಈ ಒಂದು ಲೈಸ್ತ್ರಾ ಪಟ್ಟಣವನ್ನ ಅಲ್ಲಿ ನಡೆದಂತ ವಿಷಯಗಳನ್ನ ನಾವು ತುಂಬಾ ಕ್ಲಿಯರ್ ಆಗಿ ನೋಡಿದ್ವಿ. ಮತ್ತೆ ದಯವಿಟ್ಟು ಈ ವಚನಗಳು, ನಾವು ನೋಡಿದಂತ ವಚನಗಳು, ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 5ನೇ ವಚನದಿಂದ ಒಂದಷ್ಟು ವಿಷಯಗಳನ್ನ ನೋಡಿದ್ವಿ. ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 5ನೇ ವಚನದಿಂದ ಅಪೊಸ್ತಲರ ಕಾರ್ಯಗಳು
14ನೇ ವಚನ 14-19 ಈ ದಿನದಲ್ಲಿ ನಾವು ನಿಲ್ಸೋಣ. ಬರುವಂತ ವಾರದಲ್ಲಿ ಇನ್ನೊಂದು ಪಟ್ಟಣದ ಒಂದು ಪಯಣ ಇದೆ. ಆ ಪಟ್ಟಣದ ಹೆಸರು ಬಂದು ದರ್ಬೆ ಅನ್ನುವ ಪಟ್ಟಣ. ಇದು 9ನೇ ಪಟ್ಟಣ. ಸೊ ಇಲ್ಲಿ ಏನ್ ನಡೀತದೆ ಅಂತ ಕೂಡ ದೇವರ ಒಂದು ಕೃಪೆ ಇದ್ರೆ ಬರುವಂತ ವಾರ ಕೂಡ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಈಗ ನೋಡಿದಂತ ಈ ವಚನಗಳನ್ನ ಮತ್ತೆ ನೀವು ಮೆಲುಕಾಕ್ರಿ. ನಾವು ಈ ದಿನದಲ್ಲಿ ನೋಡಿದಂತ ವಿಷಯಗಳನ್ನ ಮತ್ತೆ ಮತ್ತೆ ನೀವು ಜ್ಞಾಪಿಸ್ಕೊಂಡು ಇನ್ನೂ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನೀವು ದೇವರ ಒಂದು ಪ್ರಾರ್ಥನೆಯಲ್ಲಿ ಇಟ್ಟು ಇನ್ನೂ ಒಂದಷ್ಟು ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಆ ವಿಷಯಗಳನ್ನ ಮತ್ತೆ ನೀವು ಮೆಲುಕಾಕಿದಾಗ ದೇವರು ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಆನ್ಸರ್ನ ಕೊಡ್ತಾರೆ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ಒಂದು ಊಟವನ್ನ ನಮ್ಮ ಮಧ್ಯದಲ್ಲಿರುವ ಮೋಹನ್ ರಾಜ್ ಬ್ರದರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ತಾರೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಮೌನತನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇಲ್ಲಿವರೆಗೂ ತಂದೆಯಾದ ದೇವರೇ, ಆನ್ಲೈನ್ ಮುಖಾಂತರ ಸಹೋದರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಅವರಿಗೆ ನೀನು ಕೊಟ್ಟಂತ ಜ್ಞಾನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ ತಂದೆ. ಮಾತ್ರವಲ್ಲದೆ ಸೇರಿ ಬಂದಿರ್ತಕ್ಕಂಥ